ಸಖತ್ ಖಾರ ಬಣ್ಣ ಮತ್ತು ರುಚಿ ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕಿಂಗ್ ಸುದ್ದಿ ಇದು. ಈಗ ಮತ್ತೆ BMRCL ದರವನ್ನು ಹೆಚ್ಚಳವನ್ನು ಮಾಡೋದಕ್ಕೆ ಮುಂದಾಗಿದೆ. ಕಳೆದ ವರ್ಷವೇ 71% ದರವನ್ನು ಏರಿಕೆ ಮಾಡಿ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ಮುಂದಿನ ತಿಂಗಳಿಂದ ಮತ್ತೆ ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೆಯಂತೆ. ಪ್ರತಿ ವರ್ಷದಂತೆ ನಿಯಮದ ಪ್ರಕಾರ ಪ್ರತಿ ವರ್ಷದಂತೆ ದರವನ್ನು ಏರಿಕೆ ಮಾಡಬೇಕು ಅಂಥೇಳಿ ಕಳೆದ ಬಾರಿ ದರ ಏರಿಕೆ ಮಾಡುವಂಥ ಸಂದರ್ಭದಲ್ಲಿ ವಿಪರೀತವಾಗಿ ದರವನ್ನು ಏರಿಕೆ ಮಾಡಿದ್ರು. ಎಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡಾದ ನಂತರ ಕೊನೆಗೂ ಕೂಡ ಎಚ್ಚೆತ್ಕೊಂಡು ಅಲ್ಪ ಸ್ವಲ್ಪ ತೇಪೆ ಹೆಚ್ಚುವಂಥ ಕೆಲಸ ಆಗಿತ್ತು. ಅಂದರೆ ನಿಲ್ದಾಣದ ಮಧ್ಯದಲ್ಲಿ ಕೆಲವೊಂದಿಷ್ಟು ದರವನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಿದರು. ಸೊ ಈಗ ಮತ್ತೆ ದರವನ್ನು ಏರಿಕೆ ಮಾಡಿದ್ರೆ ಅಂದರೆ ಈ ಮೆಟ್ರೋವನ್ನೇ ನಂಬಿರುವಂಥ ಪ್ರಯಾಣಿಕರ ಪರಿಸ್ಥಿತಿ ಏನಾಗಬೇಕು ಅನ್ನುವಂಥ ಸಹಜವಾಗಿರುವಂಥ ಪ್ರಶ್ನೆ. ಮೆಟ್ರೋದಲ್ಲಿ ಇರಬೇಕಾಗಿರುವಂಥ ಅಟ್ಲೀಸ್ಟ್ ಮೂಲಭೂತ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇಲ್ಲ. ಸರಿಯಾದ ಸಮಯಕ್ಕೆ ಮೆಟ್ರೋ ಕೂಡ ಸಿಗೋದಿಲ್ಲ. ಈಗ ಬೆಳಗ್ಗೆ ನೋಡಿದ್ರೆ ಆದರೂ ಕೂಡ ಈ ರೀತಿಯ ನಾನಾ ಸಮಸ್ಯೆಗಳು ಇದ್ದರೂ ಕೂಡ ದರವನ್ನು ಏರಿಕೆ ಮಾಡ್ತೀವಿ. ಆದರೆ ಸಾರ್ವಜನಿಕರಿಗೆ ನಾವು ಏನು ಕೊಡೋದಿಲ್ಲ ಅಂತ ಹೇಳಿದ್ರೆ ಜನ ಇದನ್ನು ಹೇಗೆ ಒಪ್ಕೊಳ್ತಾರೆ ಅಂತೇಳಿ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡಿದ್ರೆ ಜನ ಏನು ಮಾಡ್ತಾರೆ, ತಮ್ಮ ವೈಯಕ್ತಿಕ ವಾಹನಗಳ ಮುಖಾಂತರ ಹೋಗಬೇಕಾಗತ್ತೆ. ಮತ್ತೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಟ್ರಾಫಿಕ್ ಸೇರಿದಂತೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ. ಈ ರೀತಿ ಆದರೆ ಜನ ಏನು ಮಾಡಬೇಕು ಅನ್ನೋದು. ಸೊ ಹಂಗಾಗಿ ಒಂದು ವೇಳೆ ದರ ಏರಿಕೆ ಆದರೆ ಎಷ್ಟು ಏರಿಕೆ ಆಗುತ್ತೆ, ಜನಸಾಮಾನ್ಯರ ರಿಯಾಕ್ಟ್ ಯಾವ ರೀತಿ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಮತ್ತೆ ಮೆಟ್ರೋ ಶಾಕ್ 5% ಏರಿಕೆ. ನೋಡಿ, ಫೆಬ್ರವರಿಯಿಂದ ಮತ್ತೆ 5% ಮೆಟ್ರೋ ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ BMRCL ಇದೆಯಂತೆ. ಒಂದು ವೇಳೆ ಹಾಗೆ ಏನಾದರೂ ಆಯಿತು ಅಂದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಮಧ್ಯಮ ವರ್ಗದವರಿಗೆ. ಸೊ ಮುಂದಿನ ತಿಂಗಳು ಮತ್ತೆ ಮೆಟ್ರೋ ದರ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ನಮ್ಮ ಮೆಟ್ರೋ 5% ದರ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ 70% ಏರಿಸಿತ್ತು. BMRCL ಟಿಕೆಟ್ ದರ ಏರಿಸಿದರೆ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ ಕೂಡ ಈಗ ಬರ್ತಾ ಇದೆ. BMRCLಗೆ ಪ್ರತಿ ವರ್ಷ ದರ ಏರಿಸುವಂತೆ ಈಗ FFC ಸಲಹೆ ಕೊಟ್ಟಿದೆ ಅಂತೆ. ಅಂದರೆ ದರ ನಿಗದಿಯ ಸಮಿತಿ, ಅದು FFC ಅಂತ ಹೇಳಿದ್ರೆ 5% ಹೆಚ್ಚಿಸಲು ಈಗ ದರ ನಿಗದಿ ಸಮಿತಿ ಶಿಫಾರಸು ಮಾಡಿದೆ. ಅದರಂತೆ ಈಗ BMRCL ಅಂದರೆ ನಮ್ಮ ಮೆಟ್ರೋ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಮುಂದಾಗಿದೆ. ದೇಶದ ಅತ್ಯಂತ ದುಬಾರಿ ಮೆಟ್ರೋ ಟಿಕೆಟ್ಗೆ ಈ ಹಿಂದೆ ಗುರಿಯಾಗಿತ್ತು. ಕಳೆದ ವರ್ಷದಲ್ಲಿ ಅಂದರೆ ಎಲ್ಲ ರಾಜ್ಯದ ಟಿಕೆಟ್ ದರವನ್ನು ಅಂದರೆ ಮೆಟ್ರೋ ಟಿಕೆಟ್ ದರವನ್ನು ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗಿತ್ತು. ಅವಾಗ ಯಾರೂ ಕೂಡ ಧ್ವನಿ ಎತ್ತಲಿಲ್ಲ. ಸರ್ಕಾರನ ಕೇಳಿದ್ರೆ ರಾಜಕಾರಣಿಗಳನ್ನ ಕೇಳಿ ನಮ್ಮ ಕೈಯಲ್ಲಿ ಏನಿದೆ ಕೇಂದ್ರ ಸರ್ಕಾರನೇ ಮಾಡೋದು ಅದಂತೇಳಿ. ಹಾಗಾದರೆ ರಾಜ್ಯದಲ್ಲಿ ಪಾತ್ರನೇ ಇರೋದಿಲ್ವ, ರಾಜ್ಯ ಸರ್ಕಾರದ ಪಾತ್ರನೇ ಇರೋದಿಲ್ವ ಇದರಲ್ಲಿ? ಈಗ ಮೆಟ್ರೋದಲ್ಲಿ ನೀವು ನೋಡ್ತಿರ್ಬೋದು, ಆ್ಯಡ್ ಬೇರೆ. ಈಗ ಆ ಮೆಟ್ರೋ ಸುತ್ತಲೂ ಏನು ಬೇರೆ ಬೇರೆ ಏನು ಬಣ್ಣ ಇತ್ತಲ್ಲ, ಈಗ ಬಣ್ಣ ಬರೋದಿಲ್ಲ. ಈಗ ಯಾರು ದುಡ್ಡು ಕೊಡ್ತಾರೆ ಅವರು ಆ್ಯಡ್ ಮುಖಾಂತರ ಮಾಡುವಂಥ ಕೆಲಸವನ್ನು ಮೆಟ್ರೋ ಮಾಡ್ತಾ ಇದೆ. ಆಮೇಲೆ ಅಲ್ಲಿ ನಿಲ್ಲಿಸುವಂಥ ವಾಹನಗಳಿಗೂ ಕೂಡ ಯಾರು ಜವಾಬ್ದಾರರು ಇಲ್ಲ, ಅಲ್ಲೂ ಕೂಡ ದುಡ್ಡು ಕಟ್ಟಬೇಕು. ಆಮೇಲೆ ಮೆಟ್ರೋ ಪಕ್ಕದಲ್ಲಿರುವಂಥ ಮನೆಗಳ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಂಗಡಿಗಳು ಇದ್ದಾವೆ ಮೆಟ್ರೋ ಪಕ್ಕದಲ್ಲಿ. ಇವಾಗ ನೋಡಿದ್ರೆ ನೀವು ಹೋಟೆಲ್ಗಳು ಸಿಗುತ್ತೆ, ಬೇರೆ ಬೇರೆ ಅಂಗಡಿಗಳು ಕೂಡ ಇದ್ದಾವೆ. ಇದೆಲ್ಲ ಸಾಕಷ್ಟು ಒಂಥರ ನೋಡಿದ್ರೆ ಒಂಥರ ಬಿಸ್ನೆಸ್ ಮೈಂಡ್ ಥರ ಕಾಣ್ತಾ ಇದೆ. ಸಾರ್ವಜನಿಕರ ವ್ಯವಸ್ಥೆಗೆ ಅಥವಾ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಕೆಲಸ ಆಗಬೇಕು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಇದು ಒಂಥರ ಬಿಸ್ನೆಸ್ ಮೈಂಡ್ ಥರನೇ ಕಾಣ್ತಾ ಇರುವಂಥದ್ದು. ಸಾರ್ವಜನಿಕರು ಈಗ ಬಿಟ್ಟು ತಮ್ಮ ವೈಯಕ್ತಿಕ ವಾಹನಗಳ ಮುಖಾಂತರ ಮುಖ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಏನೇ ಆದರೂ ಕೂಡ ಸಾರ್ವಜನಿಕರು ತಮ್ಮ ವೈಯಕ್ತಿಕ ವಾಹನಗಳನ್ನು ಬಿಟ್ಟು ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಸರ್ಕಾರ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು. ಆದರೆ ಆ ಕೆಲಸವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಪ್ರತಿ ವರ್ಷದಂತೆ ನಾವು ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿದರೆ 5 ಅಂತ ಆಯಿತು. ಆದರೆ ಕಳೆದ ಬಾರಿನೂ 71% ದರವನ್ನು ಏರಿಕೆ ಮಾಡಿದ್ರಿ. ಈಗ 5% ಅಂತ ಹೇಳ್ತೀರಿ. ಎಷ್ಟು ದರ ನಿಗದಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಲಾಸ್ ಅಂತೂ ಇಲ್ಲ. ಲಾಸ್ ಇದ್ದರೆ ಅದು ಬೇರೆ ಥರನೇ ಆಗುತ್ತೆ. ಲಾಸ್ ಇತ್ತು ಅಂತಾಗ ಓಕೆ ಅಂತ ಹೇಳ್ಬೋದು. ಬಟ್ ವಿಪರೀತವಾಗಿ ನೀವು ಆ್ಯಡ್ಗಳ ಮುಖಾಂತರ, ಹೋಟೆಲ್ಗಳ ಮುಖಾಂತರ, ಅಲ್ಲಿ ಪಾರ್ಕಿಂಗ್ ಮುಖಾಂತರ ಈ ರೀತಿಯಾಗಿ ಆದಾಯ ಬರ್ತಾ ಇದ್ರೂ ಕೂಡ ಮತ್ತೆ ಸಾರ್ವಜನಿಕರ ಕೆಂಗಣಿಗೆ ಯಾಕೆ ಗುರಿ ಆಗ್ತಿದ್ದೀರಿ ಅಂತೇಳಿ. ಅಲ್ಲಿ ಸರಿಯಾದ ಸಮಯಕ್ಕೆ ಮೆಟ್ರೋ ಸಿಗೋದಿಲ್ಲ. ಅಲ್ಲಿ ಯಾವತ್ತೂ ಕೂಡ
ನಾನು ಕೂಡ ಮೆಟ್ರೋದಲ್ಲೇ ಓಡಾಡೋದು, ಆದರೆ ಯಾವತ್ತೂ ಕೂಡ ಇದುವರೆಗೂ ಕೂತ್ಕೊಂಡಿಲ್ಲ ನಾನು ಮೆಟ್ರೋದಲ್ಲಿ, ನಿಂತ್ಕೊಂಡೇ ಬಂದಿರೋದು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೇನೆ. ರೈಲ್ವೆ ಸಲಹಾ ಮಂಡಳಿಯ ಮಾಜಿ ಸದಸ್ಯರಾಗಿರುವಂಥ ಪ್ರಕಾಶ್ ಮಂಡೋತ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚಿಂತಕರು ಕೂಡ ಈ ಡಿಬೇಟಲ್ಲಿ ಜಾಯ್ನ್ ಆಗ್ತಾರೆ. ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಕಳೆದ ವರ್ಷ ವಿಪರೀತವಾಗಿ ಲೆಕ್ಕಕ್ಕಿಲ್ಲದೇ ವಿಪರೀತವಾಗಿ ರೇಟನ್ನು ಜಾಸ್ತಿ ಮಾಡಿದ್ರು. ಆವಾಗ ಎಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾರೆ. ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡಿ ಎಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ದರವನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ಕೆಲವು ಕಡೆ ದರ ಕಡಿಮೆ ಆಗಿಲ್ಲ, ಅದು ಹಾಗೆ ಇದೆ. ಈಗ ಮತ್ತೆ ನಾವು ದರ ಏರಿಕೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ ಏನು ಹೇಳಬೇಕು ಇವರಿಗೆ? ನೋಡಿ, ಕಳೆದ ಬಾರಿ ಫೇರ್ ಫಿಕ್ಸೇಷನ್ ಕಮಿಟಿ ಮತ್ತು BMRCLಗೆ ನಾವು ಒಂದು ಮನವಿಯನ್ನು ಮಂಡಿಸಿದ್ವಿ. ನಾನು ಬೆಂಗಳೂರು ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ಅಧ್ಯಕ್ಷ ಕೂಡ, ಸಂಸ್ಥಾಪಕ ಅಧ್ಯಕ್ಷ. ನಾನು ನನ್ನ ಒಂದು ಮೆಮೊರಂಡಮಲ್ಲಿ ನಾನು ಚೇರ್ಮನ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ. ನೋಡಿ, ಒಂದು ವರ್ಷ ಫೇರ್ ಹೈಕ್ ಮಾಡಬೇಡಿ. ಲಾಸ್ಟ್ ಇಯರ್ ಆ ಚೇರ್ಮನ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ. ಆಮೇಲೆ MD ಮೆಟ್ರೋವರೆಗೂ ಮಹೇಶ್ವರ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದೆ, ಒಂದು ವರ್ಷ ಡೆಫರ್ ಮಾಡಿ. ಯಾಕೆ ಡೆಫರ್ ಮಾಡಿ ಅಂದರೆ ಅದಕ್ಕೆ ಕಾರಣಗಳಿತ್ತು. ಯೆಲ್ಲೋ ಲೈನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು, ಕೋಚಸ್ಸು ರೇಕ್ ಬಂದಿರಲಿಲ್ಲ. ಅದು ಬಂದು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಟ್ರಾಫಿಕ್ ಬರುತ್ತೆ, ಜನ ಅದನ್ನ ಪಾಸಿಟಿವ್ ತೊಗೊಂಡು ಒಳ್ಳೆ ವರಮಾನ ಬರುತ್ತೆ, ಒಳ್ಳೆ ಫಂಡ್ಸ್ ಜನ್ರೇಟ್ ಮಾಡುತ್ತೆ ಅಂತ ಹೇಳಿದೆ. ಅದ್ರ ಜೊತೆಲಿ ಇನ್ನೊಂದು ಹೇಳಿದೆ, ನಿಮ್ಮಲ್ಲಿ ಸಾಕಷ್ಟು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿನ ನೀವು ಡೆವಲಪ್ಮೆಂಟ್ ಮಾಡಿ. ಅದು ನೀವೇ ಮಾಡ್ಬೋದು, BMRCಲೇ ಮಾಡ್ಬೋದು, ಇಲ್ಲಿದ್ರೆ PPP ಮಾಡೆಲಲ್ಲಿ ಮಾಡಿ. ಜೊತೆಲಿ ಅಡ್ವರ್ಟೈಸ್ಮೆಂಟು ಈ ಮೂಲಕ ನಾನ್ ರೆವೆನ್ಯೂ ಫೇರ್ ಮೂಲಕ ನೀವು ಏನು ನಿಮಗೆ ಬೇಕಾಗಿರೋ ಫಂಡ್ಸು ಜನ್ರೇಟ್ ಮಾಡಿ ಅಂತ. ಅದಕ್ಕೆ ಒಂದು ವರ್ಷ ನೀವು ಡಿಲೇ ಮಾಡಿ, ಒಂದು ವರ್ಷ ಮಾಡಬೇಡಿ ಅಂತ, ಡೆಫರ್ ಮಾಡಿ ಅಂತ ನಾನು ಹೇಳಿದೆ. ಅದ್ರ ಜೊತೆಲೇ ಹೇಳಿದೆ, ಈ ಬ್ಲೂ ಲೈನು OR ಲೈನು ಪೆಂಡಿಂಗ್ ಇದೆ. ಈ ಲೈನ್ ಎಲ್ಲ ಕನೆಕ್ಟ್ ಆದರೆ 100% ನಿಮಗೆ ಒಳ್ಳೆ ರೆವೆನ್ಯೂ ಸಿಗುತ್ತೆ. ಇನ್ನೊಂದು ಪಾಯಿಂಟು ಹೇಳಿದ್ದೆ, ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಸರಿ ಇಲ್ಲ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಸರಿ ಇಲ್ಲದಿದ್ದಕ್ಕೆ ಕಾರಣ ಜನರಿಗೆ ಈ ಮೆಟ್ರೋ ಸರ್ವೀಸಸ್ಸು ಕೆಲವರಿಗೆ ಅಡ್ಜಸ್ಟ್ ಆಗ್ತಿಲ್ಲ, ಅವರಿಗೆ ಒಳ್ಳೆ ನೆಟ್ವರ್ಕಿಂಗ್ ಶಕ್ತಿ ಇಲ್ಲ, ಅವರಿಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅವ್ರ ಮನೆ ಅವರು ಏನು ಕೊನೆ ಡೆಸ್ಟಿನೇಷನ್ ಹೋಗಕ್ಕೆ ಸಾಧ್ಯವಾಗ್ತಿಲ್ಲ. ಅದಕ್ಕೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ನೀವು ಈ ಆಟೋ ಟ್ಯಾಕ್ಸಿ ಅದು ಚಾಲೂ ಮಾಡಿ. ನಿಮ್ಮ ಮೆಟ್ರೋ ಸ್ಟೇಷನಿಂದ ಫೀಡರ್ ಬಸ್ ಚಾಲೂ ಮಾಡಿ. ಫೀಡರ್ ಬಸ್ಸು ಸ್ಮಾಲ್ ಶಾರ್ಟ್ ಚಾಸಿ. ಯಾಕೆ ಗೊತ್ತಾ, ದೊಡ್ಡ ಬಸ್ಸಸ್ ಹಾಕಿದ್ರೆ ಕೆಲವು ಸತಿ ಜನ ಕಮ್ಮಿ ಸಿಗ್ತಾರೆ. ಅದಕ್ಕೆ ಶಾರ್ಟ್ ಚಾಸಿ ಎಲೆಕ್ಟ್ರಿಕ್ ಬಸ್ಸಸ್ ನೀವು BMTC ಜೊತೆ ಮಾತಾಡಿ ನೀವು ಚಾಲೂ ಮಾಡಿಸಿ. ಈ ಕೆಲವು ಸಲಹೆ ಕೊಟ್ಟಿದ್ದೆ. ಜೊತೆಲಿ ನಾನು ಹೇಳಿದೆ, ನಿಮ್ಮಲ್ಲಿ ಈ ಪ್ರಾಜೆಕ್ಟ್ಸ್ ಏನು ನಡೀತಿದ್ದೆ ಅದು ವಿಳಂಬ ಆದರೆ ನಿಮಗೆ ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ಅದಕ್ಕೆ ಮುಂದೆ ನಿಮ್ಮ ಪ್ರಾಜೆಕ್ಟ್ಸ್ನೆಲ್ಲ ನೀವು ಆನ್ ಟೈಮ್ ಟಾರ್ಗೆಟ್ ಡೇಟ್ ಕಂಪ್ಲೀಷನ್ ಮಾಡಿ ಅಂತ ಈ ಸಲಹೆ ಕೊಟ್ಟಿದ್ದೆ. ಮತ್ತು ನೀವು ಮಾಡಲೇಬೇಡಿ ಏನು ಕಾರಣಕ್ಕೂ. ಆಮೇಲೆ ಈ ಪಾಸಸ್ ಇದೆಯಲ್ಲ, ಸ್ಮಾರ್ಟ್ ಕಾರ್ಡು, ಅವ್ರು ಆ್ಯಕ್ಚುಲಿ 2021 ನಮಗೆ 10% ಇದಿತ್ತು, ಡಿಸ್ಕೌಂಟ್ ಇತ್ತು. 2020 ಅದನ್ನೂ ತೆಗೆದ್ರು. ಸೊ ಮಧ್ಯಾಹ್ನ ಒಂದು 20ನಲ್ಲೂ ಒಂದು ಫೇರ್ ಹೈಕ್ ಆಯಿತು ಆಟೋಮೆಟಿಕ್. ಹೆಂಗೆ ಇವಾಗ ಆಟೋಮೆಟಿಕ್ಕು ಅವರು ಈ ಏನು ಲಾಸ್ಟ್ ಫೇರ್ ಫಿಕ್ಸೇಷನ್ ಕಮಿಟಿ ಆಟೋ ಮೋಡಲ್ ಅವರಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟಿದೆ. ಇದು ಸರಿಯಲ್ಲ. ಯಾಕೆ ಗೊತ್ತಾ, ನೀವು ಒಂದು ವರ್ಷ ಆಗಿಲ್ಲ, ಇನ್ನೂ 11 ತಿಂಗಳಲ್ಲಿದ್ದೀವಿ. ನೀವು ಜನಕ್ಕೆ ಒಂದು ಶಾಕ್ ಕೊಟ್ಟರೆ ಹೇಗೆ? ಈ ಮೆಟ್ರೋ ಯೂಸ್ ಮಾಡ್ತಿರೋದು ಈ ನಮ್ಮ ಸ್ಟೂಡೆಂಟ್ಸು, ಈ ಯಾರು ಕೆಲಸಕ್ಕೆ ಹೋಗ್ತಾರೆ ಅವರು, ಆಮೇಲೆ ಎಂಪ್ಲಾಯ್ಸು,
ಅವ್ರಿಗೆ ಜಾಸ್ತಿ ಹೊರೆ ಆಗುತ್ತೆ. ಇವಾಗ ನೀವು 5% ಅಂತೀರಾ, ನೀವು 5% ಕ್ಯಾಲ್ಕುಲೇಟ್ ಮಾಡಿ 90 ರೂಪಾಯಿ ಒಂದು ಡೈಲಿ ಇತ್ತು ಅಂದರೆ 4,500 ರೂಪಾಯಿ, 9 ರೂಪಾಯಿ, ತಿಂಗಳಿಗೆ ಎಷ್ಟಾಯಿತು? 270 ರೂಪಾಯಿ ಆಯಿತು. ಸೊ ಇದು ದೊಡ್ಡ ಹೊರೆ. ಅದಕ್ಕೆ ನಾನು ನೋಡಿದ ತಕ್ಷಣ ಒಂದು ಟ್ವೀಟ್ ಮಾಡಿದೆ, ದಯವಿಟ್ಟು ನೀವು ಈ ಫೇರ್ ಹೈಕ್ನ ತಗೋಬೇಡಿ. ಫೇರ್ ಹೈಕ್ ತೊಗೊಂಡ್ರೆ ಅದಕ್ಕೊಂದು ಆಪ್ಷನ್ ಕೊಟ್ಟೆ, ನೀವು ಫೇರ್ ಹೈಕ್ ಮಾಡಿದ್ರೆ ಸ್ಮಾರ್ಟ್ ಕಾರ್ಡು, QR ಕೋಡು, ಡಿಜಿಟಲ್ ಪೇಮೆಂಟ್ ಮಾಡಿದವ್ರಿಗೆ ಈ ಹೈಕು ಇದಾಗಬಾರ್ದು, ಎಫೆಕ್ಟ್ ಆಗಬಾರ್ದು, ಅವ್ರನ್ನ ಬಿಟ್ಬಿಡಿ. ಯಾರು ಕ್ಯಾಶ್ ಟೋಕನ್ ತೊಗೊಳ್ತಾರೋ ಅವರು 5% ಕೊಡ್ತಾರೆ. ಅವಾಗೇನಾಗುತ್ತೆ, ಆಟೋಮೆಟಿಕ್ ಅವರು ಸ್ಮಾರ್ಟ್ ಕಾರ್ಡ್ ತೊಗೊಳ್ತಾರೆ. ಸೊ ನಮಗೆ ಏನು ಡಿಜಿಟಲ್ ಪುಷ್ ಸಿಗುತ್ತೆ. ನಿಮಗೆ ಇವಾಗ ದುಡ್ಡು, ನನ್ನ ಹತ್ರ ನನ್ನ ಮೆಟ್ರೋ ಕಾರ್ಡಲ್ಲಿ 500 ರೂಪಾಯಿ ಇದೆ, ಇವಾಗ 500 ರೂಪಾಯಿ ಇದೆ ಇದರಲ್ಲಿ. ಇವಾಗ ನಾನು ನಾಳೆ ಯೂಸ್ ಮಾಡ್ತೀನೋ ಇಲ್ಲೋ, ಒಂದು ವಾರ ಆದಮೇಲೆ ಯೂಸ್ ಮಾಡ್ಬಿಡ್ತೀವಿ, ದುಡ್ಡು ಅಲ್ಲೇ ಇರುತ್ತಲ್ಲ, ಇಂಟ್ರೆಸ್ಟ್ ಬರಲ್ವಾ? ಬರುತ್ತೋ ಇಲ್ವೋ? ಸೊ ಅದು ಆ ಒಂದು ಕಾರಣಕ್ಕಿಂತ ಜನ ಕ್ಯಾಶ್ ಟ್ರಾನ್ಸಾಕ್ಷನ್ ಅವಾಯ್ಡ್ ಮಾಡ್ತಾರೆ, ಸ್ಮಾರ್ಟ್ ಕಾರ್ಡ್ ತೊಗೊಳ್ತಾರೆ. ನಿಮಗೆ ಅಮೌಂಟ್ ಅಲ್ಲಿರುತ್ತೆ. ಮತ್ತು ನಿಮ್ಮ ಫೇರ್ ಹೈಕು ಯಾರು ಕ್ಯಾಶ್ ಟೋಕನ್ ತೊಗೊಳ್ತಾರೆ ಅದು ಎಫೆಕ್ಟ್ ಆಗಲಿ, ಬಟ್ ಇವ್ರನ್ನ ಬಿಟ್ಬಿಡಿ. ಯಾರಿಗೆ ಸ್ಮಾರ್ಟ್ ಕಾರ್ಡ್ ಯೂಸರು, QR ಕೋಡಿಂದ ಯಾರು ಪೇಮೆಂಟ್ ಮಾಡ್ತಾರೆ, ಪಾವತಿ ಮಾಡ್ತಾರೆ, ಮತ್ತು ಡಿಜಿಟಲ್ ಪೇಮೆಂಟ್ ಅವ್ರನ್ನೆಲ್ಲ ಬಿಟ್ಬಿಡಿ. ಇದೊಂದು ಸಲ ನಾನು ಕೊಟ್ಟಿದ್ದೀನಿ. ಜೊತೆಯಲ್ಲಿ ತಕ್ಷಣ ಬ್ಲೂ ಲೈನು ಅದು 3 ಸ್ಟೇಜಲ್ಲಿದೆ. ಏರ್ಪೋರ್ಟಿಂದ ಹೆಬ್ಬಾಳದಿಂದ ಕೃಷ್ಣರಾಜಪುರದಿಂದ ಸಿಲ್ಕ್ ಬೋರ್ಡ್. ಯಾವ್ದು ಫಸ್ಟ್ ಆಗೋದು ಅದು ಕನೆಕ್ಟ್ ಮಾಡಿ, ಮಧ್ಯ ಮಾಡೋಕ್ಕಾಗಕ್ಕಿಲ್ಲ. ಐದರ್ ಇಟ್ ಹಸ್ ಟು ಸ್ಟಾರ್ಟ್ ಫ್ರಮ್, ಬಿಕಾಸ್ ಕೋಚಸ್ ಎಲ್ಲ ಮೇಲೆ ಹತ್ತಿಸ್ಬೇಕು. ಸೊ ಒಂದು ಎಂಡ್ ಚಾಲೂ ಮಾಡ್ಕೊಳ್ಳಿ, ಸೊ ದಟ್ ರೆವಿನ್ಯೂ ಬರ್ತಾ ಇರುತ್ತೆ. ಇದು ಖಂಡಿತ ಜನ ಯಾರೂ ಒಪ್ಪಲ್ಲ. ಬೆಂಗಳೂರು ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ತೀವ್ರ ವಿರೋಧ ಮಾಡ್ತಿದೆ. ಅವ್ರ ಮನವಿ ಮಾಡ್ತಿದೆ MD ಮತ್ತು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಮತ್ತು DK ಶಿವಕುಮಾರು ಮತ್ತು ನಮ್ಮ ಚೀಫ್ ಸೆಕ್ರೆಟರಿ ಶಾಲಿನಿ ಮೇಡಮ್ಗೆ ದಯವಿಟ್ಟು ಈ ಎಫೆಕ್ಟ್ ಕೊಡಬೇಡಿ, ಇದು ಜನ ತೊಳಕ್ಕೆ ರೆಡಿ ಇಲ್ಲ, ಇದು ದುಬಾರಿ ಆಗುತ್ತೆ ಅಂತ ನನ್ನ ಫಸ್ಟ್ ರಿಯಾಕ್ಷನ್. ಮಾತಾಡೋಣ ಸರ್. ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ನೋಡಿ, ಕರ್ನಾಟಕ ಯುವ ವೇದಿಕೆ ಅಧ್ಯಕ್ಷರಾಗಿರುವಂಥ ಚೇತನ್ ಸೂರ್ಯ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಚಿಂತಕರಾಗಿರುವಂಥ ಕೃಷ್ಣ ಬಿ ಮರಿಯಂಕ್ ಅವರು ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಕೃಷ್ಣ ಸರ್, ಒಂಥರ ಈ ಒಂದು ಬೆಳವಣಿಗೆನ ನೋಡ್ತಾ ಇದ್ದಾರೆ, ಅಥವಾ ಇವರ ಒಂದು ನಾಗಲೋಟವನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಬಿಸ್ನೆಸ್ ಮೈಂಡ್ ಥರ ಕಾಣ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಇದು ಅನಿವಾರ್ಯ ಆಗೋಗಿದೆ. ಕಮರ್ಷಿಯಲ್ ಆಗಬಾರ್ದು. ಯಾರಿಗೆ ಅನಿವಾರ್ಯ? ಸರ್ಕಾರಕ್ಕೆ. ಯಾಕೆ ಅಂದರೆ ಕೊಡೋ ಗ್ಯಾರಂಟಿಗಳೆಲ್ಲ ಕೊಟ್ಟು ನಮ್ಮ ಪಾತ್ರನೇ ಇಲ್ಲ ಇದರಲ್ಲಿ ಅಂತ ಅಲ್ಲ, ಬಟ್ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿದೆ. BMRCL ಸರ್ಕಾರ 2 ಸರ್ಕಾರನೂ ಇನ್ವೆಸ್ಟ್ ಮಾಡಿದೆ. ಪಾತ್ರ ಇಲ್ಲ ಅಂದರೆ ಹೆಂಗೆ? ರೆವಿನ್ಯೂ ಅರ್ನಿಂಗ್ಸ್ ಕೂಡ ಇದೆ, ಬಟ್ ರೆವಿನ್ಯೂ ಅವ್ರಿಗೆ 1 ಪೈಸೆ ಬರ್ತಾ ಇಲ್ಲ. ಯಾಕೆಂದರೆ ಈ ಸಲ ಲೇಟೆಸ್ಟು 1200 crores ಇನ್ಕಮ್ ಇರೋದು, 600 ಕೋಟಿ ಲಾಸು. 24-25 ಅದು 600, ಅದೇ 24-25 600 crores ಲಾಸ್ ಇದೆ. ಇವ್ರಿಗೆ ಆದಾಯ ಬರೋದಿರಲಿ, ಇವರೇ ಕಟ್ಕೊಡ್ಬೇಕು. ಯಾವುದು ಇಲ್ಲಿ 2 ಥರ ಇದೆ. ಒಂದು ಫೇರ್ ಬಾಕ್ಸ್ ರೆವಿನ್ಯೂ, ಫೇರಿಂದ ಏನು ಬರ್ತದೆ ಅದು. ಇನ್ನೊಂದು ನಾನ್ ಫೇರ್ ರೆವಿನ್ಯೂ ಅಂತ. ಆ ನಾನ್ ಫೇರ್ ರೆವಿನ್ಯೂ ಇವ್ರು ಯುಟಿಲೈಸ್ ಮಾಡೋವರೆಗೂ ಇವ್ರು ಕೊಡ್ತಾ ಇರೋ ಗ್ಯಾರಂಟಿ ಫ್ರೀಬಿಗಳಿಗೆ ಫಿಲ್ ಮಾಡೋಕ್ಕಾಗದೇನೆ ಇವ್ರು ಇಲ್ಲಿಂದಂತೂ ಆ್ಯಕ್ಚುಲಾಗಿ ಇದನ್ನು ಪ್ರಾಫಿಟಬಲ್ ಮಾಡಬೇಕು, ಕಮರ್ಷಿಯಲ್ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಇದು ಇಟ್ಸ್ ಅ ಪಬ್ಲಿಕ್ ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್, ಇದನ್ನು ಮಾಡಲಿಕ್ಕಾಗಲ್ಲ. ಬಟ್ ಇದರಲ್ಲಿ ಅವ್ರಿಗೆ ಅನಿವಾರ್ಯ ಅಂದಿದ್ದು ಅದಕ್ಕೆ ನಾನು ಅಂದರೆ 600 ಕೋಟಿ ಹೇಗೆ ಇದು 6 ಕೋಟಿ 2011-12ರಲ್ಲಿ 6 ಕೋಟಿ ಇದು ಏನೋ ರೆವಿನ್ಯೂ. ಅವಾಗಿಂದ ಹಿಡಿದು ಇವಾಗವರೆಗೂ 1 ಪೈಸಾ ಪ್ರಾಫಿಟ್ ಇಲ್ಲ, ಲಾಸಲ್ಲೇ ನಡ್ಕೊಂಡು ಬಂದಿದೆ ಇದು. ಆದರೂ ಪ್ರೊವೈಡ್ ಮಾಡಬೇಕು. ಯಾಕೆಂದರೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಏನೋ ಇದು ಟ್ರಾಫಿಕ್ ಇದೆ, ಭಾಳ ಹಲವಾರು ಥರ ಪ್ರಾಬ್ಲಮ್ಸ್ ಇದೆ. ಇದೆಲ್ಲ ಮಾಡಬೇಕು ಅಂದರೆ ಅವ್ರು ಕೊಡಲೇಬೇಕು. ನೋಡಿ, 50,000 60,000 ಕೋಟಿ ಫ್ರೀ ಬೀಸಲ್ಲಿ ಕೊಟ್ಟರೆ ನಿಮ್ಗೆ ಇದನ್ನೆಲ್ಲ ಇದೆಲ್ಲ ಹೇಗೆ ನಡ್ಸೋಕ್ಕಾಗುತ್ತೆ ಇಫೆಕ್ಟಿವ್ ಆಗಿ? ಅವ್ರು ಹೇಳೋದು ಮಜಾ ನೋಡಿದ್ರೆ, ಫ್ರೀ ಬೀಸ್ಗೆಲ್ಲ ಕೊಟ್ಟರೆ ಇಲ್ಲಿ ಅಫೆಕ್ಟ್ ಆಗುತ್ತೆ ಜನಕ್ಕೆ ಅಂತ ಅವ್ರು ಹೇಳ್ತಾರೆ. ಅಫ್ಕೋರ್ಸ್. ಒಂದು. ಎರಡನೇದು ನೋಡಿ, ಮಾಸ್ ಟ್ರಾನ್ಸ್ಪೋರ್ಟ್ ಯಾವಾಗಲೂ ಅಫೋರ್ಡಬಲ್ ಆಗಿರಬೇಕು, ಕಂಫರ್ಟಬಲ್ ಆಗಿರಬೇಕು. ಅದಕ್ಕೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇರಬೇಕು. ಪ್ರತಿ ವರ್ಷ ಹೇಳಿ ಲೆಟ್ರ್ ಕೊಟ್ಟು ಏನು ಮಾಡ್ತಿಲ್ವಲ್ಲ, ನಾವು ಏನು ಮಾಡೋಣ ಹೇಳಿ? ನಮ್ಮ ಅಸೋಸಿಯೇಷನಿಂದ ನಿರಂತರವಾಗಿ ಮೊನ್ನೆ 23 ಜುಲೈ ಮಾನ್ಯ ಮುಖ್ಯಮಂತ್ರಿಗೆ ಲೆಟ್ರ್ ಕೊಟ್ಟೆ, ದಯವಿಟ್ಟು ನಮ್ಮ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಪ್ರೂವ್ ಮಾಡಿ, ಇವನ್ 20% 25%
ನಿಮ್ಮ ರೈಡರ್ಶಿಪ್ ಜಾಸ್ತಿ ಆದರೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಆ್ಯಸ್ ಎ ರೆವೆನ್ಯೂ. ಜನಕ್ಕೆ ಒಳ್ಳೆಯದಾಗತ್ತೆ. ರೋಡು ಏನೋ ನಿಮಗೆ ರೋಡಲ್ಲಿ ಏನು ಕಂಜೆಷನ್ ಇದೆಯೋ, ಟ್ರಾಫಿಕ್ ಇದೆಯೋ, ಜಾಮ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಜನಕ್ಕೆ ಅನುಕೂಲ ಆಗುತ್ತೆ. ಚೇತನ್ ಸರ್, ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಬಡ ಮತ್ತು ಮಧ್ಯಮ ವರ್ಗದವರ ಪರಿಸ್ಥಿತಿ ಏನು ಅಂಥೇಳಿ ಈ ರೀತಿ ವಿಪರೀತವಾಗಿ ಮನಸ್ಸಿಗೆ ಬಂದಂಗೆ ನೀವು ರೇಟನ್ನು ಜಾಸ್ತಿ ಮಾಡ್ತಾ ಇದ್ರೆ ಮೆಟ್ರೋವನ್ನೇ ಅವಲಂಬಿತರಾಗಿರುವಂಥ ಅವರ ಪರಿಸ್ಥಿತಿ ಏನು ಅಂತೇಳಿ. ಸರ್, ಖಂಡಿತವಾಗ್ಲೂ ಮೊದಲನೇದಾಗಿ ನಾವು ಆಳುವ ಸರ್ಕಾರಕ್ಕೆ ಕೇಳಬೇಕಾಗ್ತದೆ. ಈ ಒಂದು ಮೆಟ್ರೋ ಆಗಿರ್ಬೋದು, ಸಾರ್ವಜನಿಕ ಸೇವೆ, ಸಾರ್ವಜನಿಕ ಒಂದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಇದು ಜನಗಳ ಸೇವೆಗಿದೆಯಾ ಅಥವಾ ಸುಲಿಗೆ ಮಾಡೋದಕ್ಕೆ ಅಥವಾ ಲಾಭದ ಉದ್ದೇಶಕ್ಕೆ ಇದೆಯಾ ಅಂತ ಹೇಳಿ ನಾವು ಕೇಳಬೇಕಾಗ್ತದೆ. ಉದಾಹರಣೆಗೆ ಇವತ್ತಿಗೂ ಕೂಡ ಮೆಟ್ರೋದಲ್ಲಿ ಅಭಿವೃದ್ಧಿ ಕೆಲಸಗಳು ಎಲ್ಲಿ ನಿಂತಿದೆಯೋ ಅಲ್ಲೇ ನಿಂತಿದೆ. ಹಳದಿ ಮಾರ್ಗ ಓಪನ್ ಮಾಡಿದ್ರು. ಇವಾಗ ನಾನು ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದ ಕಾರಣ, ಕಳೆದ ಬಾರಿ ನಾನು ಡಿಬೇಟ್ ಕಾರ್ಯಕ್ರಮಕ್ಕೆ ಇದೇ ಮೆಟ್ರೋದಲ್ಲೇ ಬಂದಿದ್ದೆ. ಅವಾಗ ನಾನು 2 ಗಂಟೆಗೆ ಮುಂಚೆನೇ ಮನೆ ಬಿಟ್ಟಿದ್ದೆ, ಅದೆಲ್ಲ ಓಕೆ. ಈಗ ನಾನು ಬೈಕಲ್ಲಿ ಸಹಜವಾಗಿ ನಾನು ಇಲ್ಲಿ ಬರಬೇಕು ಅಂತಂದರೆ 2 ಗಂಟೆ ನಾನು ಮನೆ ಬಿಡಬೇಕು. ಅದೇ ಮೆಟ್ರೋ ನಿಲ್ದಾಣಕ್ಕೆ ಹೋಗಿ ಕೂತ್ಕೊಂಡ್ರೆ ಒಂದು ಮೆಟ್ರೋ ಮಿಸ್ ಆದರೆ ಇನ್ನೊಂದು ಮೆಟ್ರೋಗೆ 20 ನಿಮಿಷಗಳ ಕಾಲ ನಾವು ಕಾಯಬೇಕಾಗ್ತದೆ. ಅವನು ಕೊಡ್ತಕ್ಕಂಥ ಟಿಕೆಟಿನ ದರ ಏನು ಕಡಿಮೆ ಕೊಡೋದಿಲ್ಲ. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಮಿನಿಮಮ್ ಅಂದರೆ 80ರಿಂದ 90 ರೂಪಾಯಿ ಟಿಕೆಟ್ ನಾನು ಕೊಡಬೇಕು ಅವನಿಗೆ. ಅಷ್ಟು ಟಿಕೆಟ್ ನಾನು ಕೊಟ್ಟರೂ ಕೂಡ ಇವತ್ತಿಗೂ ಸಮರ್ಪಕವಾಗಿ ಒಂದು ಮೆಟ್ರೋ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದಾಗ, ಮತ್ತು ಆ ಮಧ್ಯದಲ್ಲಿ ಸೌಲಭ್ಯನೇ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಇವತ್ತು BMRCLಗೆ. ಮತ್ತು ಅವ್ರು ಕೊಡ್ತಕ್ಕಂಥ ಕಾರಣ ಬೆಸ್ಕಾಮ್ಗೆ ನಾವು ಅತಿ ಹೆಚ್ಚಿನ ದುಡ್ಡನ್ನು ಕಟ್ತೀವಿ ಅಂತ ಹೇಳಿ. ಬೆಸ್ಕಾಮೇ ಸ್ವತಃ ಸ್ಪಷ್ಟಪಡಿಸಿದೆ, ನಾವು ಎಲ್ಲರಿಗಿಂತ ಕಡಿಮೆ ದರಕ್ಕೆ ನಾವು BMRCLಗೆ ಕೊಡ್ತಾ ಇದ್ದೀವಿ ಅಂತ. ಅದು ಯಾರು ಮಾಹಿತಿ ಕೊಟ್ಟರು ಪುಣ್ಯಾತ್ಮ ನನಗೆ ಗೊತ್ತಿಲ್ಲ. ಆ ದರ ಏರಿಕೆ ನಿಗಮಕ್ಕೆ ಆ ಒಂದು ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ದಾರೆ. ಇವತ್ತು ಕನ್ನಡಿಗರ ಮೇಲೆ ಎಷ್ಟರ ಮಟ್ಟಿಗೆ ಬರೆ ಆಗ್ತಾ ಇದ್ದಾರೆ ಅಂತಂದರೆ, ಇವತ್ತು ಕನ್ನಡಿಗರ ಮೆಟ್ರೋ ದರ ಏರಿಕೆ ಮಾಡೋ ರೀತಿ ಅವ್ರಿಗೆ ಸಂಬಳ ಏನಾದರೂ ಏರಿಕೆ ಆಗ್ತಾ ಇದೆಯಾ? ಇವತ್ತು ಅತಿ ಹೆಚ್ಚು ಮೆಟ್ರೋ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು ಕಾರ್ಮಿಕರು ಬಿಟ್ಟರೆ ವಿದ್ಯಾರ್ಥಿಗಳು. ಈ ದೇಶದ, ಈ ನಾಡಿನ ಬೆನ್ನೆಲುಬು ಅಥವಾ ಒಂದು ಮೂಲ ಅಂತ ಏನು ಹೇಳ್ತೀವಿ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಸಹಕಾರ ಕೊಡೋದಿಲ್ಲ ಈ ಒಂದು ಮೆಟ್ರೋ ಅಂತ ಹೇಳಿದ್ರೆ ಯಾವ ಉದ್ದೇಶಕ್ಕೆ ನಾವು ಬಳಕೆ ಮಾಡಬೇಕು? 11 ತಿಂಗಳಿಗೆ ಭಾಳ ಸೊಗಸಾಗಿ ಹೇಳಿದ್ರು ಸರ್. ಇವತ್ತು 11 ತಿಂಗಳ ಹಿಂದೆ 71% ಇವರು ಹೆಚ್ಚಳ ಮಾಡಿ ಇನ್ನು ಆ ಒಂದು ಆಘಾತದಿಂದ ಕನ್ನಡಿಗರು ಇನ್ನೂ ಆ ಒಂದು ಆಚೆ ಬಂದಿಲ್ಲ. ಇವತ್ತು ಕೂಡ ಬಡವ, ಈ ಮಧ್ಯಮ ವರ್ಗದಿಂದ ಕೆಳಗಡೆ ಇರ್ತಕ್ಕಂಥದ್ದು ಅಥವಾ ಮಧ್ಯಮ ವರ್ಗದವರು ಬಳಕೆ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಮೆಟ್ರೋ ಏನು ಐಷಾರಾಮಿ ವಾಹನ ಅದು ಅಥವಾ ಐಷಾರಾಮಿ ಒಂದು ಸಾರಿಗೆ ವ್ಯವಸ್ಥೆ ಏನಲ್ಲ ಅದು. ಮೆಟ್ರೋ ಮಾಡೋ ಉದ್ದೇಶ ಏನು? ಸಂಚಾರ ದಟ್ಟಣೆ ಕಡಿಮೆ ಆಗಬೇಕು, ಪರಿಸರ ಮಾಲಿನ್ಯ ಕಡಿಮೆ ಆಗಬೇಕು ಅನ್ನುವಂತಹ ಸದುದ್ದೇಶ ಇಟ್ಕೊಂಡು ಸರ್ಕಾರ ಮಾಡಿದೆ ಅಂತ ಅಂದಾಗ, ಇವತ್ತು ಸಾರ್ವಜನಿಕರಿಗೆ ಅದು ಕೈಗೆಟಕ್ತಾ ಇಲ್ಲ, ಕೈಗೆಟಕಲಾರ್ದಕ್ಕಂಥ ಒಂದು ಚಿನ್ನ ಅಂತ ಒಂದು ಏನು ಆ ಮಟ್ಟಿಗೆ ಇವತ್ತು ಮೆಟ್ರೋ ನಮ್ಗೆ ಇದಾಗಿದೆ ಅಂತ ಅಂದಾಗ, ಯಾವ ಪುರುಷಾರ್ಥಕ್ಕೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರದ ಕಡೆ ಬಟ್ಟು ತೋರಿಸುತ್ತೆ, ಕೇಂದ್ರ ಕೇಳಿದ್ರೆ ನಾವಲ್ಲ ರಾಜ್ಯ ಅಂತ ತೋರಿಸುತ್ತೆ. ಮಧ್ಯದ ಸಾಯ್ತಾ ಇರೋನು ಜನ, ಸಾರ್ವಜನಿಕ. ಇನ್ನು ನಾವು ಕಟ್ತಕ್ಕಂಥ ತೆರಿಗೆಯಲ್ಲಿ ಇವತ್ತು ನಿಜವಾಗ್ಲೂ ನಷ್ಟ ಆಗಿದ್ರೆ ಸರ್, BMRCLಗೆ ನಷ್ಟ ಇದ್ದರೆ ಆ ನಷ್ಟಕ್ಕೆ ಪರಿಹಾರ ಏನು ಅಂತ ನಾವು ಕಂಡ್ಕೊಬೇಕು. ಬದಲಾಗಿ ಸರ್ಕಾರನೇ ಆ ನಷ್ಟ ಪರಿಹಾರನ ಬಡಿಸೋದು ಜನಗಳ ಪರವಾಗಿ. ಇದ್ಯಾವುದು ಇಲ್ವಂತೆ. ಪರಿಹಾರವನ್ನು ಒಂದು ಮಾರ್ಗ, ಯಾವ ಮಾರ್ಗದಲ್ಲಿ ಹೋದ್ರೆ ನಾವು ಪರಿಹಾರ ಕಂಡ್ಕೊಬೋದು ಅಂತ ಯೋಚನೆ ಮಾಡಲ್ಲ. ಬಹಳ ಸುಲಭವಾಗಿ ಜನಗಳ ಮೇಲೆ, ಪ್ರಜೆಗಳ ಮೇಲೆ ಅಂತ ನಿಮ್ಗೆ ಅನಿಸುತ್ತಾ? ನಮಗಂತೂ ಖಂಡಿತವಾಗ್ಲೂ ಅನಿಸ್ತಾ ಇಲ್ಲ. ಯಾಕೆಂದರೆ ಇವತ್ತಿಗೂ ಕೂಡ ಎಷ್ಟೋ ಮೆಟ್ರೋ ನಿಲ್ದಾಣಗಳಲ್ಲಿ ಪೂರಕವಾದಂಥ ಇದು ಸಾರ್ವಜನಿಕ ಶೌಚಾಲಯ ಇಲ್ಲ. ಕಳೆದ ಬಾರಿ ಶೌಚಾಲಯಕ್ಕೆ ಸರ್ ಮೂಲಭೂತ ಸೌಕರ್ಯ, ಸಂವಿಧಾನ ಹೇಳ್ತಾರೆ, ಅದು ಹೋಟ್ಲ್ ಆಗಿರ್ಬೋದು, ಪೆಟ್ರೋಲ್ ಬಂಕ್ ಆಗಿರ್ಬೋದು, ಕನಿಷ್ಠ ಮೂಲಭೂತ ಸೌಕರ್ಯ ಏನು? ಶೌಚಾಲಯ, ಕುಡಿಯೋ ನೀರಿನ ವ್ಯವಸ್ಥೆ, ಇದನ್ನು ಕೊಡಬೇಕು ಅಂತ ಇವರೇನೋ ಪುಣ್ಯ ಕೊಡೋದು ಬೇಡ, ಸುಪ್ರೀಂ ಕೋರ್ಟ್ ಹೇಳ್ತದೆ. ಇವತ್ತು ನೀವು ಮೆಜೆಸ್ಟಿಕ್ಗೆ ಹೋಗಿ ನೋಡಿ ಸರ್, ಎಷ್ಟೋ ಗ್ರೀನ್ ಲೈನು, ಪರ್ಪಲ್ ಲೈನು ಅಂತ ಹೇಳಿ ಎಷ್ಟೋ ಲೈನ್ಗಳು ಕನೆಕ್ಟ್ ಆಗುವಂಥ ಅಷ್ಟು ದೊಡ್ಡ ನಿಲ್ದಾಣಕ್ಕೆ ಇರ್ತಕ್ಕಂಥದ್ದು ಟಾಯ್ಲೆಟು 3 ಟಾಯ್ಲೆಟು. ನಾವು ತೆಗೆದು ನೋಡಿದಾಗ ಎಷ್ಟು ಬೇಸರ ಆಗುತ್ತೆ ಅಂದರೆ, ಎಲ್ಲ ನಿಲ್ದಾಣದಲ್ಲಿ ಸಮೀಕ್ಷೆ ಮಾಡಲಿ BMRCL ಎಷ್ಟು ಒಂದು ಶೌಚಾಲಯಗಳು ಇವತ್ತು ಕ್ಲೀನ್ ಆಗಿದೆ ಅಂತೇಳಿ, ಎಷ್ಟೋ ಕಾಯಿಲೆಗಳು ಬರ್ತಾ ಇದೆ, ಅಷ್ಟರ ಮಟ್ಟಿಗೆ ಗಬ್ಬೆ ಬುದೋಗಿದೆ. ಆ ರೀತಿ ಅಭಿವೃದ್ಧಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಶೌಚಾಲಯಕ್ಕೆ, ಮೂತ್ರ ವಿಸರ್ಜನೆಗೆ ನಾನು 10 ರೂಪಾಯಿ ತಗೊಳ್ತೀನಿ, 5 ರೂಪಾಯಿ ತಗೊಳ್ತೀನಿ ಅಂತ ಬೋರ್ಡ್ನ ಹಾಕಿ ಚೀಮಾರಿ ಹಾಕಿಸ್ಕೊಂಡು ಕೊನೆಗೆ ಆ ಬೋರ್ಡನ್ನು ತೆರವು ಮಾಡಿತ್ತು BMRCL. ಲಾಸ್ಟ್ ಟೈಮು ಅಷ್ಟೇ 105% ಹೆಚ್ಚಳ ಮಾಡ್ತೀನಿ ಅಂತ ಕೂತಿತ್ತು ಫೆಬ್ರವರಿ ತಿಂಗಳಲ್ಲಿ, ಮಾಡೇ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಜನಾಕ್ರೋಶಕ್ಕೆ ಮಾಡಿದ್ದು ಮತ್ತೆ 71% ಏರಿಕೆ ಮಾಡೋದು 105, ಇಳಿಸೋದು 71%. 71% ನಮ್ಗೆ ಇನ್ನೂ ಓಕೆ ಆಗಿಲ್ಲ ಅಂದ್ಬಿಟ್ಟು ಜನ ಉಗಿತಾ ಇದ್ದಾರೆ ಡೈಲಿ. ಆಗ್ತಾ ಇಲ್ಲ ಜನಗಳ ಕೈಯಲ್ಲಿ. ಎಲ್ಲಿಂದ ತರ್ತಾರೆ ದುಡ್ಡನ್ನು? ಇವತ್ತು ಸಂಬಳ ಹೆಚ್ಚಳ ಆಗ್ತಾ ಇಲ್ಲ, ಎಲ್ಲಿಂದ ತರಬೇಕು? ವಿದ್ಯಾರ್ಥಿಗಳು, ಕಾರ್ಮಿಕರು ಹೆಂಗೆ ಇವತ್ತು ದಿನಕ್ಕೆ 2 ಬಾರಿ ಮೆಟ್ರೋ ಯೂಸ್ ಮಾಡ್ತಾರೆ, ಕೆಲಸಕ್ಕೆ ಹೋಗುವಾಗ, ಮನೆಗೆ ಬರೋವಾಗ. ತಿಂಗಳಿಗೆ ಎಷ್ಟಾಯಿತು? ಇಲ್ಲ ಇವ್ರಿಗೆ ಯೋಗ್ಯತೆ ಇತ್ತು ಅಂದರೆ, ಈಗ ಸರ್ ಹೇಳಿದ್ರು, ಈಗ ಫ್ರೀ ಬೀಸ್ ಅದೆಲ್ಲ ಸಪ್ರೇಟ್ ಡಿಬೇಟೇಬಲ್ ಇಶ್ಯೂ. ಆದರೆ ವಿದ್ಯಾರ್ಥಿಗಳಿಗೆ ಇಂತಿಷ್ಟು ರಿಯಾಯಿತಿ, ದುಡಿಯೋ ವರ್ಗಕ್ಕೆ ಇಂತಿಷ್ಟು ರಿಯಾಯಿತಿ ಅಂತ ಏನಕ್ಕೆ ಕೊಡೋಕ್ಕಾಗ್ತಾ ಇಲ್ಲ? ಎಷ್ಟೋ ಜನ ಆಸ್ಪತ್ರೆಗೆ ಹೋಗ್ಬೇಕಾಗ್ತಾರೆ. ಇವತ್ತು ಹಳದಿ ಲೈನಲ್ಲಿ ನಿಮ್ಮ ಯೋಗ್ಯತೆ ಒಂದು ಮೆಟ್ರೋ ಇವತ್ತಿಗೂ ಕೂಡ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಎಕ್ಸ್ಟ್ರಾ ಮೆಟ್ರೋ ಬಿಡೋದಕ್ಕೆ ಯೋಗ್ಯತೆ ಇಲ್ಲ, ಸಮಯಕ್ಕೆ ಸರಿಯಾಗಿ ಮೆಟ್ರೋ ಬರ್ತಾ ಇಲ್ಲ.
ಮಿನಿಮಮ್ ಇವ್ರು ನನಗೆ ನೋಡಿ ಮೆಟ್ರೋ ಮಿಸ್ ಆಯಿತು, ನನ್ನ ಪುಣ್ಯಕ್ಕೆ ಮೆಟ್ರೋ ನಿಲ್ದಾಣವರೆಗೂ ಬೈಕಲ್ಲಿ ಬಂದೆ, ಅಲ್ಲಿಂದ ಇಲ್ಲಿಗೆ ನಾನು ಬಂದುಬಿಟ್ಟೆ, ಹಂಗೂ ಕೂಡ ಲೇಟ್ ಆಯಿತು ನನಗೆ. ಅಕಸ್ಮಾತ್ ನಾನು ಮೆಟ್ರೋನೇ ನಂಬ್ಕೊಂಡಿದ್ದಿದ್ರೆ ಅಲ್ಲೇ ಅರ್ಧ ಗಂಟೆ ಆಗ್ತಾಯಿತ್ತು. ಇವತ್ತು ನಾವು ಕಾರ್ಯಕ್ರಮ ಬಿಡಿ, ಆಸ್ಪತ್ರೆಗೆ ಹೋಗೋರ ಗತಿ ಏನು, ಕೆಲ್ಸಕ್ಕೆ ಹೋಗೋರ ಗತಿ ಏನು, ಶಾಲೆ ಕಾಲೇಜುಗಳಿಗೆ ಪರೀಕ್ಷೆ ಬರ್ತಾ ಇದೆ ಸರ್, ಲಾ ಎಕ್ಸಾಮ್ ಇದೆ, ಡಿಗ್ರಿ ಎಕ್ಸಾಮ್ ಇದೆ, PU ಎಕ್ಸಾಮ್ ಬರ್ತಾ ಇದೆ ನೆಕ್ಸ್ಟ್ ತಿಂಗಳು. ಈ ರೀತಿ ವ್ಯವಸ್ಥೆ ಒಳಗಡೆ ಮೆಟ್ರೋ ದುಡ್ಡು ಮಾತ್ರ ಕೊಡಬೇಕು, ದುಡ್ಡು. ಮೆಟ್ರೋದಲ್ಲಿ ಇರುವಂತ ಮೂಲಭೂತ ಸೌಕರ್ಯಗಳೇ ಇಲ್ಲ, ನೀವು ಯಾಕೆ ದರ ಜಾಸ್ತಿ? ಇನ್ನೊಂದು ನಾನು ಹೇಳ್ತೀನಿ, ನಾನು ಅವ್ರಿಗೆ ಒಂದು ಸಜೆಷನ್ ಕೊಟ್ಟೆ, ನೀವು ರಾತ್ರಿ ಕಾರ್ಗೋ ಟ್ರೈನ್ ಓಡಿಸಿ. ಯಾಕೆ ಗೊತ್ತಾ, ನಮ್ಮ ಹತ್ರ ನೆಟ್ವರ್ಕ್ ಚೆನ್ನಾಗಿದೆ. ಈ ಸ್ಮಾಲ್ ಪಾರ್ಸಲ್ಗಳು ದೊಡ್ಡ ಬೇಡ, ಸ್ಮಾಲ್ ಪಾರ್ಸಲು ಬಾಕ್ಸಲ್ಲಿ ಬರೋ ಐಟಮ್ನ ನೀವು ಎಲ್ಲ ಕಡೆಯಿಂದ ಮೂವ್ಮೆಂಟ್ ಮಾಡ್ಬೋದು. ಅದು ಒಂದು ಬೋಗಿಯಲ್ಲಿ ಮಾಡ್ಬೋದು, ಇಲ್ಲ ಒಂದು ಸ್ಪೆಷಲ್ ಟ್ರೈನು, ಈ ಕಾರ್ಗೋ ಸ್ಪೆಷಲ್ ಅಂತ. ಯಾಕೆ ಅವರು ಅನುಷ್ಠಾನಕ್ಕೆ ತರ್ತಿಲ್ಲ? 1 ವರ್ಷ ಆಯಿತು ಹೇಳಿ, ಇನ್ನೂ ಅನುಷ್ಠಾನಕ್ಕೆ ತರಲಿಲ್ಲ. ಈ ಎಲ್ಲ ಔಟ್ ಆಫ್ ಬಾಕ್ಸ್ ಕೆಲಸಗಳು, ಔಟ್ ಆಫ್ ಬಾಕ್ಸ್ ಇನಿಷಿಯೇಟಿವ್ಗಳು ಅವ್ರು ತಗೋಬೇಕು. ದೇ ಶುಡ್ ಡಿಬೇಟ್. ಐದರ್ ನಮ್ಮ ಹತ್ರ ನಾನು ಲೆಟರ್ ಕೊಟ್ಟಿದ್ದೀನಿ, ನೀವು ದಯವಿಟ್ಟು ಚಾಲೂ ಮಾಡಿ, ನಿಮಗೆ ಅಲ್ಲಿ ವರಮಾನ ಬರುತ್ತೆ. ಅದು ಯಾಕೆ ಮಾಡ್ತಿಲ್ಲ? ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಯಾಕೆ ಮಾಡ್ತಿಲ್ಲ? ಅವ್ರು ಯಾಕೆ ಒಂದು ಜಾಯಿಂಟ್ ಮೀಟಿಂಗ್, ನಾನು ಹೇಳಿದೆ ಜಾಯಿಂಟ್ ಮೀಟಿಂಗ್ ಕರೀರಿ. BMTC, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ನಮ್ಮ ಇವರು ಸೆಕ್ರೆಟ್ರಿ, ಮತ್ತು ನಮ್ಮ ಮೆಟ್ರೋ ಮತ್ತು ಸ್ಟೇಕ್ ಹೋಲ್ಡರ್ಸ್ನ ಇದುವರೆಗೂ ಕರ್ತಿಲ್ಲ. ನಮ್ಮ ಹತ್ರ ಕೆಲವು ಐಡಿಯಾ ಇರುತ್ತೆ ಸರ್, ಡಿಸ್ಕಷನ್ ಮಾಡಿದ್ರೆ ಏನೋ ಒಂದು ಸೊಲ್ಯೂಷನ್ ಕಂಡುಹಿಡಿಬೋದು. ಇವತ್ತು ಅವ್ರು ಬರೀ ಫೇರ್ ಹೈಕ್ ಮುಂದೆ ಇಟ್ಕೊಂಡು ಹೋದರೆ ಮೆಟ್ರೋ ಒಳ್ಳೆ ಕೆಟ್ಟ ಹೆಸರು ಬರುತ್ತೆ. ಅವರು ಜನ ಅದು ಏನು ಗೊತ್ತಾ, ಬಲವಂತವಾಗಿ ಕೊಟ್ಟು ಹೋಗಬೇಕಾಗುತ್ತೆ, ಬೇರೆ ವಿಧಿ ಇಲ್ಲ ಅವ್ರ ಹತ್ರ. ನೋಡಿ, ನಮ್ಗೆ ಇಲ್ಲೇ ಪರಿಹಾರ ಸಿಕ್ತು. ಅವ್ರು ಎಷ್ಟು ಅಂಶಗಳನ್ನ ಮುಂದಿರ್ತಾ ಇದ್ದಾರೆ, ಇದನ್ನ ತಗೊಬೇಕು. ಸಾರ್ವಜನಿಕರು ಏನು ಹೇಳ್ತಾರೆ, ಅಧಿಕಾರಿಗಳು, ಅವ್ರ ಮಾಜಿ ಅಧ್ಯಕ್ಷರುಗಳು ಅವ್ರು ಏನು ಹೇಳ್ತಾರೆ ಅದನ್ನು ತಗೊಬೇಕು ಸರ್ಕಾರ. ಅದನ್ನು ಬಿಟ್ಟು ಏಕೈಕ ಪರಿಹಾರ ಬೆಲೆ ಹೆಚ್ಚಳ, ಬೆಲೆ ಏರಿಕೆ. ಇದೇ ಸರ್ಕಾರ ಹೇಳ್ಬೋದಲ್ಲ, ಸಂಬಳ ಏರಿಕೆ ಮಾಡಿ ಅಂತ, ಏನು ಕೇಳ್ತಾ ಇಲ್ಲ ಸರ್ಕಾರ. ಆಮೇಲೆ ನಾವು ಸಾಕಷ್ಟು ಸಲಹೆ ಕೊಟ್ಟಿದ್ದೀವಿ. ಇಲ್ಲಿ ಈ ಆಪರೇಷನ್ ಇದಾರಲ್ಲ, ಆ ಆಪರೇಷನ್ IRTS ಇಡಬೇಕು. ಅವ್ರ IRTS ಅಂದರೆ ಟ್ರಾನ್ಸ್ಪೋರ್ಟ್, ನಮ್ಮ IAS ಇರುತ್ತಲ್ಲ, ಹಾಗೆ ಇಂಡಿಯನ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಒಂದು ವಿಂಗಿಂದ ಬಂದಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಇದನ್ನ ನಿಭಾಯಿಸಬೇಕು. ಇವಾಗ ನೋಡಿ, 3 ಮಿನಿಟ್ಸ್, 2 ಮಿನಿಟ್ಸ್, 1.5 ಮಿನಿಟ್ ತರಬೇಕು. ಕೆಲವು ಸದ ಕೆಲವು ಕಡೆ ನಾವು ಸಿಗ್ನಲಿಂಗ್ ಚೇಂಜ್ ಮಾಡಬೇಕಾಗತ್ತೆ. ಆದ್ರೆ ಈ ಆಪರೇಷನ್ ಅಲ್ಲೇ ಇಲ್ಲ ಸರ್. ಹೌದು, ಆಪರೇಷನ್ ಅಲ್ಲೇ ಇಲ್ಲ, ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಅಲ್ಲ, ಎಲ್ಲಿ ಶಾರ್ಟ್ ಲೂಪ್ಸ್ ಮಾಡಬೇಕು, ಎಲ್ಲಿ ಇನ್ನೂ ಫೈನ್ ಟ್ಯೂನ್ ಮಾಡಬೇಕು. ಇದಕ್ಕೊಂದು IRTS ಅಂತ ಟ್ರಾಫಿಕ್ ನಾಲೆಜ್ ಇರೋದು ಬರಬೇಕು. ನೀವು ಬೇರೆ ವಿಂಗಿಂದ ನೀವು ಅಪಾಯಿಂಟ್ ಮಾಡಿದ್ರೆ ಆಪರೇಷನ್ಗೆ, ಅದು ಹೆಂಗೆ? ಹೌ ಕ್ಯಾನ್ ಹಿ ಹ್ಯಾಂಡಲ್ ಇಟ್ ಎಫೆಕ್ಟಿವ್ಲಿ? ಹ್ಯಾಂಡಲ್ ಇಟ್ ಎಫೆಕ್ಟಿವ್ಲಿ, ನಾಟ್ ಹ್ಯಾಂಡಲ್ ಇಟ್ ಎಫೆಕ್ಟಿವ್ಲಿ ಅಂತ ಹೇಳ್ತೀನಿ. ಸೊ ಕೆಲವು ವಿಷಯಗಳಿದೆ. ಇವರು ನಾನು ಹೇಳ್ತೀನಿ, ಇವಾಗ ಬ್ಲೂ ಲೈನು 10,000 ಕೋಟಿ ಜಾಸ್ತಿ ಆಯಿತಾ? 10,000 crore. ಯಾರಿಗೆ ಸರ್? ಯಾರು ದುಡ್ಡು? ಈ ಯಾಕೆ ಬೇರೆ ಬೇರೆ ಲೈನ್ ಅಂತ ಹೇಳ್ತೀವಲ್ಲ, ಅದು ಕಾಣಲ್ಲ, ಅದ್ರ ಬಗ್ಗೆ ಬರೀ ಯಾಡ್ಗಳು. ಒಂದು ಪ್ರಾಜೆಕ್ಟ್ ಯಾವ ಲೈನ್ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಇಲ್ಲಿ ಬಂತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಸರ್, ರಾಜ್ಯ ಸರ್ಕಾರ ಈಸ್ ದ ಬಾಡಿ ವಿಚ್ ಹ್ಯಾಸ್ ಟು which the onus lies on the state government, because ಮಂಡ್ಲಿ BMRCL ಕರ್ನಾಟಕ ಸರ್ಕಾರದ್ದು. ರಾಜ್ಯ ಸರ್ಕಾರ ಒಪ್ಪಂದ ಮಾಡಿಕೊಳ್ಳುತ್ತೆ. ಅವ್ರು ನಿಮಗೆ ಇದು ಟೆಕ್ನಿಕಲ್ ನಾವು ಕೊಡ್ತಾರೆ, ನಿಮಗೆ ಬ್ಯಾಂಕಲ್ಲಿ ಸಪೋರ್ಟ್, ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ ಸಪೋರ್ಟ್ ಕೊಡಿಸ್ತಾರೆ. ಅವ್ರಿಗೆ ಏನು ಶೇರ್ ಒಪ್ಕೊಂಡಿದ್ದಾರೋ ಆ ಶೇರ್ ಕೊಡ್ತಾರೆ. ಮೇಂಟೈನ್ ಮಾಡೋದು ಯಾರು? BMRCL. ನೀವು ಕೇಂದ್ರ ಸರ್ಕಾರಕ್ಕೆ ಬೆಟ್ಟು ತೋರಿಸ್ತೀರಾ ಪದೇ ಪದೇ? ಕೇಂದ್ರ ಸರ್ಕಾರಕ್ಕೂ ಫೇರ್ ಹೈಕ್ಗೂ ಏನು ಸಂಬಂಧ ಇಲ್ಲ, ರಾಜ್ಯ ಸರ್ಕಾರ ಆಪರೇಷನ್ಗೂ ಏನು ಸಂಬಂಧ ಇಲ್ಲ. ಹೋಗೋಣ ಮರ್ಯಾಂಗ ಸರ್. ಈಗ ಸರ್ಕಾರದೇ ಪ್ಲಾನ್ ಆಗಿ ಮೆಟ್ರೋ ರೇಟ್ ಜಾಸ್ತಿ ಆದರೆ BMTC ಬಸ್ ಕಡೆ ಜನ ಮುಖ ಮಾಡಬಹುದು ಅನ್ನೋದು ಅದು 100% ಆಗುತ್ತೆ. ತಿರ್ಗಾ ಕಾರ್ಗಳು, ಬೈಕ್ಗಳು, ಆಟೋಗಳಿಗೆ ಬಿಸ್ನೆಸ್ಸು. ಅಂದರೆ ನನಗೆ ಗೊತ್ತಿರೋ ಹಾಗೆ GB ಎಲೆಕ್ಷನ್ಸ್ ಮುಂಚೆ ಇವ್ರು ಮಾಡಲ್ಲ. BMRCL ಮಾಡಬೇಕು ಅಂದ್ರೂ ಈಗ ಯಾವುದು ಎವ್ರಿ ಇಯರ್ ಲಾಸ್ ಆದರೆ ಭರಿಸ್ಕೊಡೋದೇ ಸ್ಟೇಟ್ ಗೌರ್ಮೆಂಟ್. ಇದಕ್ಕೆ ಈ 600 ಕೋಟಿ ಲಾಸ್ ಏನಿದೆ, ಆ ಎವ್ರಿ ಇಯರ್ ಲಾಸ್ನ ಭರಿಸ್ತಾ ಇರೋದೇ ಸ್ಟೇಟ್ ಗೌರ್ಮೆಂಟು. ಈಗ 600 ಕೋಟಿ ಅಂತಿದೆ. ನನಗೆ ಗೊತ್ತಿರೋ ಹಾಗೆ GB ಎಲೆಕ್ಷನ್ಸ್ ಮುಂಚೆ ಅಂತೂ ಮಾಡಲ್ಲ. ಇದಿರ್ಬೋದು, BMRCL ಇಂಟೆನ್ಷನ್ ಇರ್ಬೋದು. ಸರ್ಕಾರ ಏನೋ ಮಾಡಿ ಲಾಸ್ಟ್ ಟೈಮ್ 111% ಹೆಂಗಿತ್ತು ಅದನ್ನು 72%ಗೆ ಹೆಂಗೆ ಇಳಿಸಿದ್ರು, ಅದೇ ಥರ ಏನೋ ನೆಗೋಷಿಯೇಟ್ ಮಾಡಿ ಅಟ್ಲೀಸ್ಟ್ ಒಂದು 2-3 ತಿಂಗಳಾದ್ರು ತಳ್ತಾರೆ.
ಎಲೆಕ್ಷನ್ ಆದಮೇಲೆ ಡೆಫಿನೆಟಾಗಿ ಪ್ರೈಸ್ ಹೈಕ್ ಮಾಡಲೇಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ಇದು ನಡೆಸ್ಲಿಕ್ಕಾಗಲ್ಲ. 600 ಕೋಟಿ ಲಾಸ್ ಹೆಂಗೆ ನಡ್ಸೋಕ್ಕಾಗತ್ತೆ? ನೀವು ಕೇಳ್ತಾ ಇರೋ ಕ್ವಶನ್ ಏನು, ಕಾರ್ಗಳು ಬೈಕ್ಗಳು ಎಲ್ಲ ಮತ್ತೆ ರೋಡ್ಗೆ 100% ಬರುತ್ತೆ. ಈಗ ಯಾವಾಗ BMRCLದು ಮೆಟ್ರೋ ಫೇರು ಇಟ್ ಬಿಕಮ್ಸ್ ಮೋರ್, ಇವ್ರು ಹೇಳಿದಾಗೆ 80 ರೂಪಾಯಿ ಕೊಟ್ಟು ಬರಬೇಕು ಒಂದು ಕಡೆಯಿಂದ ಅಂದರೆ ಫೇರ್ ಇಟ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಇನ್ ಕಂಟ್ರಿ. ಗೊತ್ತಾ, ಬೆಂಗಳೂರು ಮೆಟ್ರೋ ಫೇರ್ಸು ಈ ಕಂಟ್ರಿಲೇ ಒನ್ ಆಫ್ ದ ಹೈಯೆಸ್ಟ್ ಇದೆ, ಒನ್ ಆಫ್ ದ ಹೈಯೆಸ್ಟ್, ಪ್ರಾಬಬ್ಲಿ ದ ಹೈಯೆಸ್ಟ್. ಆದರೆ ನಾನು ಹೇಳ್ತಾ ಇರೋದು ಇದು ಯಾವಾಗ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಾ ಅವಾಗೇನು ಅವ್ರು, ನಾನು ಹೇಳ್ತಾ ಇಲ್ಲ ಅನಿವಾರ್ಯ ಏನಕ್ಕೆ ಅಂದರೆ ಮಾಡ್ಕೊಂಬಿಟ್ಟಿದ್ದಾರೆ ಆ ಥರ. ನೀವು 2011ರಲ್ಲಿ ಶುರು ಮಾಡಿದ್ರಿ, ಆವಾಗಲಿಂದನೇ ಸ್ವಲ್ಪ ಇನ್ಕಮ್ ಮಾಡ್ಕೊಂಬಂದಿದ್ರೆ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಅದಲ್ಲದೆ ಪರ್ಯಾಯ ಇದು ಏನೋ ಆದಾಯ ಮಾಡಿಸ್ಕೊಳ್ಳೋಕ್ಕೆ ಇವ್ರಿಗೆ ಹಲವಾರು ಥರ ಐಡಿಯಾಸ್ ಇದೆ, ಪ್ರಾಪರ್ಟಿ ಇದೆ, ವಿಜುವಲ್ ಬ್ರ್ಯಾಂಡಿಂಗ್ ಇದೆ. ಲಾಸಲ್ಲಿ ಇದ್ದಾಗ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ನೀವು ಲಾಸಲ್ಲಿ ಇಲ್ಲದೆ ಇದ್ದಾಗ ಪ್ರತಿ ವರ್ಷವೂ ಹೈ ಮಾಡ್ಕೊಂಡೇ ಹೋಗ್ತೀವಿ ಅಂತ ಹೇಳಿದ್ರೆ ಜನಸಾಮಾನ್ಯರು ಏನು ಮಾಡಬೇಕು ಅಂತೇಳಿ ನೀವು ಲಾಭದಲ್ಲಿ ಇರ್ತೀರಿ, ಆದರೂ ನೀವು ವರ್ಷ ನೀವು ಹೈಕ್ ಮಾಡ್ಕೊಂಡೇ ಹೋದರೆ ಅಲ್ಲ ಈಗ ಲಾಸಲ್ಲಿ ಇದೆ ಆದರೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಇದು ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮು. ನೀವು ಇದರಲ್ಲಿ ಮಾಡೋಕ್ಕಾಗಲ್ಲ. ನೀವು BMTC ಲಾಸ್ ಆದರೂ ಕೂಡ BMTC ಫೇರು ಮನೆ ಬಂದಂತೆ ನೀವು ಜಾಸ್ತಿ ಮಾಡಲಿಕ್ಕಾಗಲ್ಲ. ಅದೇ ಅವರು ಹೇಳ್ತಾ ಇದ್ದದ್ದು ಮಾಡೋಕ್ಕಾಗಲ್ಲ. ಆದರೆ ಈಗ ಒಂದು ಸಂಸ್ಥೆ ನಡೆಸಬೇಕು. BMRC ಇಸ್ ಪ್ರೈವೇಟ್ ಎಂಟರ್ಪ್ರೈಸ್ ಅಲ್ವಾ, ಅಂದರೆ ಇಟ್ಸ್ ಅ ಗೌರ್ಮೆಂಟ್ ಎಂಟರ್ಪ್ರೈಸ್, ಕ್ವಾಸಿ ಯಾವುದು ಸ್ಟೇಟು ಸೆಂಟ್ರಲ್ ಗೌರ್ಮೆಂಟು. ಲಾಸಲ್ಲೇ ನಡೆಸ್ಲಿಕ್ಕಾಗಲ್ಲ. ಬಟ್ ಇವರಿಗೆ ಬೇರೆ ಥರದ ಆದಾಯ ಅದರಲ್ಲಿ ಬರ್ಕೊಳ್ಳೋಂಗೆ ಮಾಡಲ್ವಲ್ಲ. ಅವ್ರ ಗಮನಕ್ಕೆ ತಂದು ನೀವು ಬ್ರ್ಯಾಂಡಿಂಗ್ ತಗೊಳ್ಳಿ, ಟ್ರೈನ್ ನೇಮಿಂಗ್ ತಗೊಳ್ಳಿ, ರೈಲ್ವೆ ಸ್ಟೇಷನ್ ನೇಮಿಂಗ್ ತಗೊಳ್ಳಿ ದುಡ್ಡು. ನೀವು ಈ ಕಾರ್ಗೋ ಟ್ರೈನ್ ಓಡಿಸಿ, ರಾತ್ರಿ ಓಡಿಸಿ, 9-10 ಗಂಟೆಗೆ ಓಡಿಸಿ, ಏನು ಕಾರ್ಗೋ ಟ್ರೈನ್ ಫುಲ್ಲು ಇಡೀ ಬೆಂಗಳೂರಲ್ಲಿ ನೆಟ್ವರ್ಕ್ ಇದೆ. ಕೆಲವರು ಅವರು ಸಾಗಣ ಅದನ್ನು ದುಡ್ಡು ಬರುತ್ತೆ. ಮತ್ತೆ ಅವ್ರ ಹತ್ರ ಜಮೀನುಗಳು ಎಷ್ಟಿದೆ ಸರ್? ಕಾರ್ಗೋ ಟ್ರೈನ್ಸ್ಗೆ ಸೆಪರೇಟ್ ಕೋಚಸ್ ಬೇಕು, ತರಿಸ್ಬೇಕು. ಇರೋ ಟ್ರೈನ್ಗಳಿಗೆ ಕೋಚಸ್ ತರ್ಸಕ್ ಆಗ್ತಾ ಇಲ್ಲ, ಅದಕ್ಕೆ ಪ್ರಾಜೆಕ್ಟ್. ಕರೆಕ್ಟ್ ಅಲ್ವಾ? ಒಂದು ನಿಮಿಷ ಆದಾಯ ಹೆಚ್ಚಳ ಸರ್, ಅದು ಪ್ಲಾನ್ ಮಾಡಬೇಕು. ಇವತ್ತು ಒಂದೇ ಭಾರತ್ ಬಂದಿಲ್ವಾ? ಒಂದೇ ಭಾರತ್ ಸ್ಲೀಪರ್ ಬರ್ಲಿಲ್ವಾ? ಅಮೃತ್ ಭಾರತ್ ಬರ್ಲಿಲ್ವಾ? ನಮ್ಮ ಭಾರತ್ ಬರ್ಲಿಲ್ವಾ? ರ್ಯಾಪಿಡ್ ರೈಲ್ ಬರ್ಲಿಲ್ವಾ? ಇಚ್ಛಾಶಕ್ತಿ ಇರಬೇಕು, ಆವಾಗಲೇ ಆಗುತ್ತೆ. ಇವತ್ತು ನೋಡಿ, ಒಂದೇ ಭಾರತ್ ಸ್ಲೀಪರು 17ನೇ ತಾರೀಕು ಉದ್ಘಾಟನೆ ಆಗ್ತದೆ. ಅದು ಫಾರ್ ಪಬ್ಲಿಕ್ ಅಲ್ವಾ? ನಿಮ್ಗೆ ಆಸೆ ಇಲ್ವಾ? ನಾವು ನೋಡ್ತೀವಿ ಇಷ್ಟು ಒಳ್ಳೆ ಸರ್ವಿಸ್ ಸಿಕ್ಬೇಕು ನಮಗೆ, ನಮ್ಮ ಜನಕ್ಕೆ. ಯಾಕೆ ಸಿಗ್ತಿಲ್ಲ? ಅದು ಮಾಡಬೇಕು. ಇಲ್ಲ ನಾವು ಬರ್ತೀವಿ, ಒಂದು ಕಮಿಟಿ ಅಪಾಯಿಂಟ್ ಮಾಡಲಿ ಸರ್. ನಮ್ಮಂಥವರೆಲ್ಲ ಬಂದು ಸಜೆಷನ್ ಕೊಡ್ತೀವಿ. ಅಲ್ಲಿ ಅಡ್ವೈಸರಿ ಕಮಿಟಿ ಅಂತ ಮಾಡಲಿ ಮೆಟ್ರೋ ಅವರು. ನಾವು ಬರ್ತೀವಿ, ನಿಮ್ಮ ಸಹಕಾರ ಕೊಡ್ತೀವಿ. ಕೇಂದ್ರ ಸರ್ಕಾರ ನಾವು ಗಲಾಟೆ ಮಾಡ್ತೀವಿ. ಸಮಿತಿ ಇದೆ, ಹೆಚ್ಚಳ ಮಾಡೋದಕ್ಕೆ ಸಮಿತಿ ಇದೆ, ಕಮ್ಮಿ ಮಾಡೋದಕ್ಕೆ ಸಮಿತಿ ಇಲ್ಲ, ಸಮಿತಿ ಇಲ್ಲ. ಚೇತನ್ ಅವರೇ, ಜನರ ಮನಸ್ಥಿತಿಯನ್ನ ಈ BMRCL ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ? ಯಾಕಂದ್ರೆ ನಾವು ಎಷ್ಟೇ ಏರಿಕೆ ಮಾಡಿದ್ರು 4 ದಿನ ಪ್ರತಿಭಟನೆ ಇರುತ್ತೆ, ಹೋರಾಟ ಇರುತ್ತೆ. ಅದಾದ ನಂತರ ಅನಿವಾರ್ಯವಾಗಿ ಬಂದೇ ಬರ್ತಾರೆ. ಈ ರೀತಿಯ ಮನಸ್ಥಿತಿ ಜನರದು ಇದೆ ಅಂತ ಹೇಳಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನೇ ಪ್ಲಸ್ ಮಾಡ್ಕೊಳ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಹಿಂದೆನೂ ಕೂಡ ಅದು ಪಾಠ ಆಗಿಬಿಟ್ಟಿದೆ. ಇದು ಪೆಟ್ರೋಲ್ ವಿಚಾರ ಆಗಿರ್ಬೋದು, ಮೆಟ್ರೋ ವಿಚಾರ ಆಗಿರ್ಬೋದು. ಅವರು ನಾನು ಅವಾಗಲೇ ಹೇಳ್ದಂಗೆ 10 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಆಮೇಲೆ ಜನ ಬೊಬ್ಬೆ ಮಾಡಿದ್ರೆ 5 ರೂಪಾಯಿ ಕಮ್ಮಿ ಮಾಡಿಬಿಟ್ಟು ಅವರು ಇಂಟೆನ್ಷನ್ ಇದ್ದಿದ್ದು 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ, ಅಲ್ಲಿಗೆ ಇನ್ನೂ 1 ರೂಪಾಯಿ ಜಾಸ್ತಿನೇ ಮಾಡಿಬಿಟ್ಟಿರ್ತಾರೆ ಹೊರತು ಅಷ್ಟರ ಮಟ್ಟಿಗೆ ಬುದ್ಧಿವಂತರಾಗಿರ್ತಾರೆ. ಅದಾದಮೇಲೆ ಮೆಟ್ರೋ ನಿಜಕ್ಕೂ ಕೂಡ ಲಾಭದ ಕಂಪನಿ ಆಗಿದ್ದರೆ ನಷ್ಟ ಅಂತ ಬಂದಾಗ ಓಕೆ ಜನರೇ ಹೊಣೆ ಅಂತ ಜನರ ಮೇಲೆ ಆ ಹೊಣೆಗಾರಿಕೆಯನ್ನು ಹಾಕ್ಬೋದಾಗಿತ್ತು. ಆದರೆ ಇದು ಸಾರ್ವಜನಿಕ ಸಾರಿಗೆ ಅಂತ ಅಂದಾಗ ಅಲ್ಲಿ ಮುಖ್ಯ ಆಗಬೇಕಾಗಿರೋದು ಲಾಭ ಅಲ್ಲ, ಜನ. ಎಷ್ಟು ಜನ ಮೆಟ್ರೋದಲ್ಲಿ ಓಡಾಡ್ತಾರೆ, ಏನಕ್ಕೋಸ್ಕರ ಮೆಟ್ರೋ ಮೇಲೆ ಅವಲಂಬಿತರಾಗಿದ್ದಾರೆ, ಮೆಟ್ರೋದಲ್ಲಿ ಏನಕ್ಕೆ ಓಡಾಡ್ತಾರೆ? ಸಹಜವಾಗಿ ಕಡಿಮೆ ಬೆಲೆ ಮತ್ತು ಸುರಕ್ಷಿತವಾಗಿ ಹೋಗ್ಬೋದು ಅಂತ ಹೇಳಿ, ಮುಖ್ಯವಾಗಿ ಹೆಣ್ಮಕ್ಳು ಫಾಸ್ಟಾಗೂ ಹೋಗ್ಬೋದು ಅಂತ ಹೇಳಿ. ಇವತ್ತು ಆಮೇಲೆ ಮೆಟ್ರೋ ಶುರುವಾದಾಗ ಅದೇ ಟ್ರಾಫಿಕ್ ಇರೋದಿಲ್ಲ, ನಿಮಗೆ ಬಹಳ ಕಡಿಮೆ ಬೆಲೆ. ಮೆಟ್ರೋದಲ್ಲಿ ಮಹಿಳೆಗೆ ಸುರಕ್ಷಿತ ಕೇಂದ್ರ ಇಲ್ಲ, ಬೋಗಿ ಮಾಡಿಬಿಟ್ರೆ ಸಾಕಾಗಲ್ಲ, ಸುರಕ್ಷಿತ ಕೇಂದ್ರ ಕೂಡ ಬೇಕಾಗ್ತದೆ. ಮತ್ತು ಇನ್ನೊಂದಷ್ಟು ಸುಮಾರು ಸುಧಾರಣೆ ಆಗಬೇಕು. ನಾನು ಹೇಳೋದು ಏನೂ ಕೊಡಲ್ಲ, ನಾನು ಏನೂ ಮಾಡಲ್ಲ ಯಥಾಸ್ಥಿತಿ. ಅವತ್ತು ಮೆಟ್ರೋ ಆರಂಭ ಆದಾಗಿಂದ ಇವಾಗಿನವರೆಗೂ ಕೂಡ ಸುಧಾರಣೆ ಕಂಡಿಲ್ಲ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ. ಜನಗಳ ಹಿತಕ್ಕಿಂತನೂ ಕೂಡ ನಿಮಗೆ ದುಡ್ಡು ಮುಖ್ಯ ಅಂತ ನಿಮ್ಮ ಮನಸ್ಸಿಗೆ ಬಂದಾದಾಗ ಮತ್ತು ಸರ್ ಹೇಳ್ದಂಗೆ ಈ ಸಲಹೆಗಳನ್ನ ತಗೊಳ್ಳೋದು, ಈ ಬೆಲೆಯನ್ನು ಕಡಿಮೆ
ಮಾಡೋದಕ್ಕೆ, ಜನರ ಅನುಕೂಲಕ್ಕೆ ಯಾವ ಸಮಿತಿ ಇಲ್ಲ ಇಲ್ಲಿ. ವರ್ಷ ಫೆಬ್ರವರಿ ಆದರೂ ಜಾಸ್ತಿ ಮಾಡಬೇಕಂತೆ ಇದನ್ನ ಒಂದು ಸಮಿತಿ ಹೇಳಿದೆಯಂತೆ. ಆ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಎರಡೂ ಪಕ್ಷದವರು ಇದ್ದಾರೆ, ರಾಜ್ಯ ಸರ್ಕಾರದವರು ಇದ್ದಾರೆ, ಕೇಂದ್ರ ಸರ್ಕಾರದವರು ಇದ್ದಾರೆ. ಅಂದರೆ ಆ ಸಮಿತಿಗೆ ಸುಳ್ಳು ಮಾಹಿತಿ ಕೊಡ್ತಾ ಇರೋದು ಯಾರು ಮೆಟ್ರೋ ಒಳಗಡೆ? ಅವರ ಉದ್ದೇಶ ಏನು? ಜನರ ಜೋಬನ್ನು ಸುಲಿಗೆ ಮಾಡಿ ಕೊಡುವಂಥದ್ದೇ ಅವರ ಉದ್ದೇಶನ? ಹಾಗಾದರೆ ಇದನ್ನು ಜನರು ಕಾಯುವಂಥ ಸರ್ಕಾರನ, ಜನರ ಸುಲಿಗೆ ಮಾಡುವಂಥ ಸರ್ಕಾರನ? ಇದೆಂಥ ಯೋಜನೆ? ಎಲ್ಲ ವಿಚಾರದಲ್ಲೂ ನೇರ ಜನರ ತಲೆ ಮೇಲೇ ಟೋಪಿ ಹಾಕೋದಕ್ಕೆ ಬಂದಾಗ ದುಡಿಯೋ ವರ್ಗ ಒಂದಲ್ಲ ಒಂದು ದಿನ ಇದೇಳಲ್ವ ಮೇಲ್ಗಡೆ ಎಷ್ಟು ಅಂತ ಸಹಿಸ್ಕೊಳ್ತಾರೆ, ಎಷ್ಟು ಅಂತ ತುಳಿತಾರೆ, ತುಳಿಸ್ಕೊಂತಾರೆ. ಇವತ್ತಿಗೂ ಕೂಡ ಒಂದು ಸಾಧಾರಣ ನೌಕರನ ಸಂಬಳ 13,000 to 15,000 ಇವತ್ತಿಗೂ ಇದೆ. ಒಬ್ಬ ಸಾಧಾರಣ ನೌಕರನ ಸಂಬಳ ನಾನು ಹೇಳ್ತಾ ಇರೋದು, ಒಬ್ಬ ಪ್ರೈವೇಟ್ ಕಂಪನಿ ಎಂಪ್ಲಾಯ್ದು. ಅವನು ಯಾವ ರೀತಿ ಡೈಲಿ ಮೆಟ್ರೋ ಹೇಗಿರಬೇಕು? ಒಂದು ಸಾರ್ವಜನಿಕ ಸೇವೆ, ಸಾರ್ವಜನಿಕ ಸಂಚಾರ ವ್ಯವಸ್ಥೆ ಹೇಗಿರಬೇಕು? ದೇಶದ ನಾಡಿನ ಕಟ್ಟಕಡೆಯ ವ್ಯಕ್ತಿ ಕೈಗೆ ಇಟಕಬೇಕು. ಕಟ್ಟಕಡೆಯ ವ್ಯಕ್ತಿ, ಅದು ವಿದ್ಯಾರ್ಥಿ ಆಗಲಿ, ಕಾರ್ಮಿಕನಾಗಲಿ, ಯಾರನ್ನ ಆಗಲಿ, ನಾನು ಮೆಟ್ರೋದಲ್ಲಿ ಹೋಗ್ತೀನಿ, ಅತಿ ಬೇಗ ಸಮಯದಲ್ಲಿ ನಾನು ಹೋಗ್ತೀನಿ ಅಂತ ಭರವಸೆ ಅವನಿಗೆ ಬರಬೇಕು. ಆ ಭರವಸೆ ಬರ್ತಾ ಇಲ್ಲ. ನಮ್ಮ ಮೆಟ್ರೋ ನಮ್ದಲ್ವಾ ಹಾಗಾದ್ರೆ ಅಂತ ಅನ್ಸ್ಬಿಡುತ್ತೆ. ಇವತ್ತು ನೀವು ಹೇಳಿದ್ರೆ ಅವಾಗಲೇ ಭಾಳ ಗ್ರೀನ್ ಲೈನ್ ಬರ್ತದೆ, ಕಂಪ್ಲೀಟಾಗಿ ಅದು ಯಾವ ಲೈನು ಅಂತಲೇ ಗೊತ್ತಾಗಲ್ಲ ನಮಗೆ. ಅಲ್ಲಿ ಯಾರೋ ಸೆಕ್ಯೂರಿಟಿಗಳನ್ನ ಕೇಳಿ ಆ ಮೆಟ್ರೋ ಹತ್ತುವಂಥ ಪರಿಸ್ಥಿತಿ ಯಾವ ಕಡೆ ಹೋಗುತ್ತೆ. ಆಮೇಲೆ ಇನ್ನೊಂದು ನಾನು ಓದ್ತಾ ಇದ್ದೆ ಬೆಳಗ್ಗೆ ಪೇಪರಲ್ಲಿ, ಇಡೀ ದೇಶದಲ್ಲಿ ಇಡೀ ಅದರಲ್ಲೂ ಭಾರತದಲ್ಲಿ ದೆಹಲಿ ಕಂಪೇರ್ ಮಾಡಿದ್ರೆ ಅಥವಾ ಎಲ್ಲೆಲ್ಲಿ ಹೈದರಾಬಾದು ಎಲ್ಲೆಲ್ಲಿ ಮೆಟ್ರೋ ಸಿಟಿ ಇದೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ದುಬಾರಿ ಮೆಟ್ರೋ ನಮ್ಮದು. ಇದಕ್ಕೆ ನಾವು ಹೆಸರಾಗಬೇಕಾ? ಸುರಕ್ಷತೆಗಾಗಿರ್ಬೋದು ಅಥವಾ ಮೆಟ್ರೋ ಅತಿ ಹೆಚ್ಚು ಜನ ಮೆಟ್ರೋ ಅವಲಂಬಿತರಾಗಿದ್ದಾರಪ್ಪ ನಮ್ಮ ಮೆಟ್ರೋಗೆ. ಇಡೀ ಕನ್ನಡಿಗರಲ್ಲಿ ಇಷ್ಟು ಬೆಂಗಳೂರಲ್ಲಿ ಇರ್ತಕ್ಕಂಥ 90% ಮೆಟ್ರೋವನ್ನು ಅವಲಂಬಿಸಿದ್ದಾರೆ ಅನ್ನೋದು ನಮ್ಮ ಹೆಗ್ಗಳಿಕೆ ಆಗಿರಬೇಕು ಹೊರತು ಇವತ್ತಿಗೆ ದುಬಾರಿಗೆ ಮೆಟ್ರೋ ಬೆಂಗಳೂರು ಉದಾಹರಣೆ ಆಗಬಾರ್ದು. ಮತ್ತು ಮೆಟ್ರೋ ಹತ್ರ ಮುಖ ಕೂಡ ಮಾಡಬಾರ್ದು ಅಂತ ಅನಿಸ್ಬಾರ್ದು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು, ಎಲ್ಲವೂ ಸರಿ ಇದೆ, ಎಲ್ಲ ಸೌಲಭ್ಯ ಇದೆ, ಬೇಗ ಹೋಗ್ತೀವಿ, ಎಲ್ಲವೂ ಸರಿ ಇದೆ. ಯಾಕೆ ಪದೇ ಸಮಸ್ಯೆ ಅಂತ ಬಂದಾಗ ದರ ಏರಿಕೆ ಮಾಡುವಂಥದ್ದು? ಮೆಟ್ರೋ ಬೆಂಗಳೂರಿನ ಹೆಮ್ಮೆ, ನಾನು ಹೇಳ್ತೀನಿ. ಹೌದು, ಲೈಫ್ ಲೈನ್ ಆಫ್ ಬ್ಯಾಂಗ್ಳೂರ್. ಇದನ್ನ ಬೆಳೆಸ್ಬೇಕು ಸರ್, ಉಳಿಸ್ಕೊಬೇಕು, ಸಿಟಿನ ಬೆಳೆಸ್ಬೇಕು. ಕೆಲವು ಲೈನ್ಗಳು ಆಲ್ರೆಡಿ ಸರ್ವೆ ಮಾಡಿದ್ದಾರೆ, ಒಪ್ಪಿಗೆ ಕೊಟ್ಟಿದ್ದಾರೆ, ಅದನ್ನ ಚಾಲನೆ ಕೊಡಬೇಕು. ಈಗ ಒಂದು ವೇಳೆ ರೇಟ್ ಜಾಸ್ತಿ ಆದರೆ ಈಗ ಸರ್ಕಾರ ಸೈಲೆಂಟ್ ಆಗಿಬಿಡುತ್ತೆ. ಸರ್ಕಾರ ಕೇಳಿದ್ರೆ ನಮ್ಮ ಕೈಲಿ ಏನಿಲ್ಲ ಅಂತ ಹೇಳ್ತಾರೆ. ಸೊ ಈಗ ನಾನು ನಿಮಗೆ ಕೇಳ್ತಾ ಇರೋದು, ಈ ದರ ಪರಿಷ್ಕರಣೆ ಸಂದರ್ಭದಲ್ಲಿ ಸರ್ಕಾರದ ಪಾತ್ರ ಇರುತ್ತಾ ಇಲ್ವಾ? ಸರ್, ಇವಾಗ ಆ ಮೆಟ್ರೋ ರೈಲ್ ಆ್ಯಕ್ಟ್ ಪ್ರಕಾರ ಅವರು ಹೇಳ್ತಾರೆ, ಮೆಟ್ರೋ ರೈಲ್ ಆ್ಯಕ್ಟ್ ಪ್ರಕಾರ ನಾವು ಈ ದರ ಹೆಚ್ಚಳ ಮಾಡ್ತಾ ಇದ್ದೀವಿ. ಸರ್ಕಾರ ಗಮನಕ್ಕೆ ತರ್ತಾರೆ. ನೋಡಿ, ಇವಾಗ ನಾಳೆ ಹೊರೆ ಜನರಿಗಾಗುತ್ತೆ. They can take a decision in board. ಮೆಟ್ರೋ ಬೋರ್ಡ್ ಇದೆಯಲ್ಲ, ಅದು ಡಿಸಿಷನ್ ತಗೋಬೋದು. ದಟ್ ಡಿಲೇ ಆರ್ ದಟ್ ಅದನ್ನ ಸ್ಟೇಟಸ್ ಕೋ ಇಡೋಕ್ಕೆ ಬೋರ್ಡ್ಗೆ ಪವರ್ಸ್ ಇದೆ. ಯಾರಿಗೆ? BMRCL ಬೋರ್ಡ್ಗೆ. ಸರ್ಕಾರಕ್ಕಿಲ್ಲ, ಇಬ್ಬರು ಸರ್ಕಾರಕ್ಕೂ ಇಲ್ಲ, ಬೋರ್ಡ್ಗಿದೆ. ಬೋರ್ಡ್ ಅವರು ಸ್ಪಂದಿಸಬೇಕು. ನೋಡಿ, 71% ಜಾಸ್ತಿ ಮಾಡಿದ್ದಾರೆ. ಅದು 71 ಇಂದ 100 ತನಕ ಆಗಿದೆ. ಕೆಲವು ಕಡೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಶಾರ್ಟ್ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಸೊ 1 ವರ್ಷ ಆಯ್ತು, ಇಷ್ಟು ಬೇಗ ಮಾಡಿದ್ರೆ ಜನಕ್ಕೆ ಹೆಂಗ್ ಅನ್ಸುತ್ತೆ ಹೇಳಿ ಸರ್? ಪೆಟ್ಟು ಮೇಲೆ ಪೆಟ್ಟು ಕೊಟ್ಟರೆ ಹೆಂಗೆ? ಇವತ್ತು ನೋಡಿ, ನಾನು ನಿಜ ಹೇಳ್ತೀನಿ, ನಾನು 99% 2 ಕಿಲೋಮೀಟರ್ ತನಕ ವಾಕ್ ಮಾಡ್ತೀನಿ, ಬಟ್ ಮೆಟ್ರೋ ಯೂಸ್ ಮಾಡ್ತೀನಿ. ಐ ವಾಕ್ 2 kilometers, ಬಟ್ ಐ ಟ್ರೈ ಟು ಸಿ ದಟ್ ಐ ಗೆಟ್ ಅ ಮೆಟ್ರೋ, ಐ ಟ್ರಾವೆಲ್ ಬೈ ಮೆಟ್ರೋ. ನಾನು ತೊಗೊಂಡಿದ್ದೀನಿ, ಆದಷ್ಟು ಮೆಟ್ರೋಲ್ ಟ್ರಾವೆಲ್ ಮಾಡಬೇಕು. ಜನ ರೆಡಿ ಇದ್ದಾರೆ, ಬಟ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ವೇ? ನಾನೇನು ಮಾಡ್ತೀನಿ, ಅಲ್ಲಿಂದ ರ್ಯಾಪಿಡೋ ತೊಗೊಳ್ತೀನೋ, ಇಲ್ಲ ನಮ್ಮ ಯಾತ್ರೆ ತೊಗೊಳ್ತೀನೋ, ಇಲ್ಲ ಓಲಾ ತೊಗೊಳ್ತೀನಿ. ಅಲ್ಲೊಂದು ಜಾಸ್ತಿ ಆಗುತ್ತೆ. ಬಟ್ ಸಮ್ ಮೈ ಲವ್ ಟು ಮೆಟ್ರೋ. ನನ್ನ ಫಸ್ಟ್ ಪ್ಯಾಷನ್ ರೈಲ್ವೇಸು, ಮೆಟ್ರೋ, ಸಬರ್ಬನ್ ರೈಲ್. ಸೊ ಐ ವಾಂಟ್ ಟು ಬಿ ವಿತ್ ಮೆಟ್ರೋ. ಅದಕ್ಕೆ ನಮ್ಮ ಮೆಟ್ರೋ ಅಂತ ಕರೆಯೋದು ನಾವು. ಅವರೇಗ ಸರಿಗ ಬೇರೆ ಬೇರೆ ರಾಜ್ಯಗಳಲ್ಲಿ ದರವನ್ನು ಹೋಲಿಕೆ ಮಾಡಿದ್ರೆ ಇಲ್ಲಿ ಜಾಸ್ತಿ ಹೈಯೆಸ್ಟ್ ಇರುವಂಥದ್ದು. ಯಾಕೆ ಇಲ್ಲಿ? ಅದು ಕಾರಣ ಏನಂದ್ರೆ, ಒಂದು ಥ್ರೆಶೋಲ್ಡ್ ಇರುತ್ತೆ. ಈಗ ನಮ್ಮದು ನೆಟ್ವರ್ಕ್ ಒಂದು 270 ಕಿಲೋಮೀಟರ್ ಟೋಟಲ್ ನೆಟ್ವರ್ಕ್ ಅಂದ್ಕೊಳ್ಳಿ. ಈಗ ಡೆಲ್ಲಿ ಸುಮಾರು 800 ಇರ್ಬೋದು, 900 ಟೋಟಲ್ ನೆಟ್ವರ್ಕ್ ಆಫ್ ದಿ ಮೆಟ್ರೋಸ್. ಇದು ಮಾಡುವಾಗ ಏನಾಗುತ್ತೆ, ಒಂದು ಥ್ರೆಶೋಲ್ಡ್ ಮಾಡೋವರೆಗೂ ಅದು ಕಾಸ್ಟ್ ಅದೇ ಥರ ಇರ್ತದೆ. ನಮ್ಮಲ್ಲೂ 200 ಕಿಲೋಮೀಟರ್ ಜಾಸ್ತಿ ಮಾಡ್ಬೇಕು ನೆಟ್ವರ್ಕು ಇನ್ ದ ನೆಕ್ಸ್ಟ್ 5 years, 7 years, 10 years ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನಮ್ಮದು ಜಾಸ್ತಿ ಹೋಗ್ತದೋ ಆವಾಗ ಇದು ಕಡಿಮೆ ಆಗೋ ಚಾನ್ಸ್ ಇರ್ತದೆ. ಆದರೆ ಈ ರೇಟ್ನಲ್ಲಿ ಇವರು ಮಿಸ್ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಅದನ್ನು ಮಾಡಲಿಕ್ಕಾಗಲ್ಲ. ದೇರ್ ಆರ್ ಸೋ ಮೆನಿ ಆಪ್ಷನ್ಸ್, ಲೈಕ್ ಹೌ ಪ್ರಕಾಶ್ ಸೆಡ್.
ದರ್ ಇಸ್ ಸೋ ಮೆನಿ ಆಪರ್ಚುನಿಟೀಸ್. ಈಗ ಪ್ರಾಪರ್ಟಿ ಎಷ್ಟಿದೆ ಗೊತ್ತಾ ಬೆಂಗಳೂರು ಮೆಟ್ರೋ ಅವ್ರದ್ದು? ಅಷ್ಟು ಪ್ರಾಪರ್ಟಿ ಇದೆ, ಮರ್ಚೆಂಡೈಸ್ ಮಾಡ್ಬೋದು. ತುಂಬ ದೊಡ್ಡದು. ಯಾರು ಯೂಸ್ ಮಾಡ್ತಾ ಇಲ್ಲ ಅದನ್ನು, ಯಾರು ಮಾಡ್ತಾ ಇಲ್ಲ ಮರ್ಚೆಂಡೈಸ್, ವಿಜುವಲ್ ಬ್ರ್ಯಾಂಡಿಂಗು. ಡಿ ಕೆ ಶಿವಕುಮಾರ್ ಸರ್ ಯಾವಾಗಾದ್ರೂ ಬ್ರ್ಯಾಂಡಿಂಗ್ ಅಂತ ಇರ್ತಾರೆ. ನಾನು ಕೇಳ್ತಾ ಇರೋದು, ನೀವು ಮೆಟ್ರೋ ಇದೆ ಅದರಿಂದ ಆದಾಯ ಹೇಗೆ ಮಾಡೋದು ಅನ್ನೋದು ನೋಡಿ. 1200 ಕೋಟಿಲಿ 100 ಕೋಟಿ ಮಾತ್ರ ಆದಾಯ ಪ್ರಾಪರ್ಟಿಯಿಂದ, ಪರ್ಯಾಯ ಆದಾಯದಿಂದ ಬರ್ತಾ ಇದೆ. ಅದನ್ನು ನೀವು ಯಾವಾಗ 50% ತರ್ತೀರಾ ಆವಾಗಲೇ ಇದು ಸಸ್ಟೈನ್ ಮಾಡೋಕ್ಕಾಗೋದು. ಜನರ ಮೇಲೆ ಹೊರೆ ಹೊರಿಸಬಾರ್ದು. ಇನ್ನೊಂದು ಒಂದು ನಿಮಿಷ ಅದೊಂದು ಮುಗಿಸ್ಬಿಡ್ತೀನಿ. ಕೆಲವು ಒಪ್ಪಂದಗಳಾಗಿದೆ, ಅದು ಯಾಕೆ ಜಾರಿಗೆ ಬಂದಿಲ್ಲ, ಏನು ಕಾರಣ, ಅದು ನೋಡಬೇಕಾಗುತ್ತೆ. ಚೇತನ್ ಸರ್, ಈಗ ಒಂದು ವೇಳೆ ಮತ್ತೆ ದರ ಜಾಸ್ತಿ ಆದರೆ ನಿಮ್ಮ ಕಡೆಯಿಂದ ಹೋರಾಟ ಹೇಗಿರುತ್ತೆ, ಸಾರ್ವಜನಿಕರು ಏನು ಮಾಡಬೇಕು? ಯಾಕಂದರೆ ಪದೇ ಪದೇ ರಿಪೀಟ್ ಆಗಬಾರ್ದು. ಅಂದರೆ ನಾನೇನು ಪ್ರಚೋದನೆ ಕೊಡ್ತಾ ಇಲ್ಲ, ಬಟ್ ಮೆಟ್ರೋಗೆ ಒಂದು ಪಾಠ ಕಲಿಸ್ಬೇಕು. ಬಟ್ ನಿಮ್ಮ ಕಡೆಯಿಂದ ಹೇಗಿರುತ್ತೆ ಹೋರಾಟ? ಇದು ನನ್ನ ಕೊನೆಯ ಪ್ರಶ್ನೆ, ಯಾಕೆಂದರೆ ಸಮಯದ ಅಭಾವ ಇರೋದ್ರಿಂದಾಗಿ ದಯವಿಟ್ಟು 3 ಜನರಿಗೂ ನಾನು ಕ್ಷಮೆ ಕೇಳ್ತೀನಿ. ಇದು ನನ್ನ ಕೊನೆಯ ಪ್ರಶ್ನೆ. ನಾನು ಈ ಮೂಲಕ ಒಬ್ಬ ಯುವ ಕರ್ನಾಟಕ ವೇದಿಕೆ ಸಂಘಟನೆ ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಾಗಿ ನಾನು ಹೇಳೋದಾಯಿತು ಅಂದರೆ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ರೂಪೇಶ್ ರಾಜಣ್ಣ ಅವರು ನಮಗೆ ಕರೆ ಕೊಟ್ಟಿದ್ದಾರೆ. ಮೆಟ್ರೋ ಕಮಿಷನರ್ ಯಾರಿದ್ದಾರೆ ಅವ್ರಿಗೆ ಹೋಗ್ಬಿಟ್ಟು ನಾವು ನೇರವಾಗಿ ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅವ್ರಿಗೆ ನಮ್ಮ ಬೇಡಿಕೆ ಇಷ್ಟೇ, ಈ ಕೂಡಲೇ ಈ ದರ ಏರಿಕೆ ಹೆಚ್ಚಳದ ಏನೋ ಒಂದು ಆದೇಶವನ್ನು ಹಿಂಪಡಿಬೇಕು. ಜೊತೆಗೆ ನಿಜವಾಗ್ಲೂ ಮೆಟ್ರೋ ನಷ್ಟದಲ್ಲಿ ಇಲ್ಲ ನನ್ನ ಪ್ರಕಾರ ನಷ್ಟದಲ್ಲಿದ್ದರೆ ಕಮರ್ಷಿಯಲ್ ಸ್ಪೇಸನ್ನು ಬಳಕೆ ಮಾಡ್ಕೊಳ್ಳಿ. ಮೆಟ್ರೋ ನಿಲ್ದಾಣದಲ್ಲಿರ್ತಕ್ಕಂಥ ಕಮರ್ಷಿಯಲ್ ಸ್ಪೇಸ್ನ ಬಳಕೆ ಮಾಡ್ಕೊಳ್ಳಿ, ಜಾಹೀರಾತು ಹೆಚ್ಚಳ ಮಾಡಿ. ಹಂಗೂ ನಷ್ಟದಲ್ಲಿದ್ರೆ ಸರ್ಕಾರ ಬೇಕಾದ್ರೆ ಸಬ್ಸಿಡಿ ಕೊಡಲಿ, ನಮ್ಮ ಮೆಟ್ರೋಗೆ ಸಬ್ಸಿಡಿ ಕೊಡಲಿ. ನೀವು ಇದರ ನೇರ ಹೊಣೆಯನ್ನು, ಅದ್ರ ಲಾಭವನ್ನು ನೀವು ತಿನ್ನೋವಾಗ ನಷ್ಟವನ್ನು ನೀವೇ ಬರ್ಸ್ಕೊಬೇಕು. ಸರ್ಕಾರದವರು ಅದಕ್ಕೆ ಹೊಣೆಗಾರರಾಗಬೇಕು, ಅದನ್ನು ಬಿಟ್ಟು ಜನರ ತಲೆ ಮೇಲೆ ಹಾಕ್ಬಾರ್ದು. ಜೊತೆಗೆ ಸಾಧ್ಯ ಆದಷ್ಟು ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡಿ. ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿ ಕೊಡಿ, ನಮ್ಮ ಆಗ್ರಹ. ಅದನ್ನು ಬಿಟ್ಟು ರೇಟ್ ಹೆಚ್ಚಳ ಅಲ್ಲ, ನಾವು ಬರೀ ರೇಟನ್ನು ಕಡಿಮೆ ಮಾಡಿ ಅನ್ನೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿಯನ್ನು ಕೊಡಬೇಕು. ಇದು ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಾಗಿ ನನ್ನ ಆಗ್ರಹ. ಜೊತೆಗೆ ಈ ಕೂಡಲೇ ಆದೇಶನ ವಾಪಸ್ ಪಡಿಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮೆಟ್ರೋ ಈಗಾಗಲೇ ಒಂದೊಮ್ಮೆ ಮುತ್ತಿಗೆ ಹಾಕಿ ಬಿಸಿ ಮುಡಿಸಿದ್ದೀವಿ, ಮುಂದಕ್ಕೆ ಖಂಡಿತವಾಗ್ಲೂ ಮುತ್ತಿಗೆ ಹಾಕಿ ದೊಡ್ಡ ಪಾಠವನ್ನು ನಾವು ಕಲಿಸ್ಬೇಕಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೂ ದಯವಿಟ್ಟು ಕ್ಷಮೆ ಇರಲಿ, ಸಮಯದ ಅಭಾವ. ನೋಡಿ, ಯಾವ ನಮ್ಮ ಬೆಂಗಳೂರು ನಾಗರಿಕರು ರೆಡಿ ಇಲ್ಲ. ದಯವಿಟ್ಟು ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ, ಅದನ್ನ ಎಫೆಕ್ಟ್ ಮಾಡಬೇಡಿ. ನಾವು ಇವಾಗಲೇ ಇನ್ನೂ ನೋಟಿಫಿಕೇಶನ್ ಕೊಟ್ಟಿಲ್ಲ. ದಯವಿಟ್ಟು ನಮ್ಮ MD ಮತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರಿಗೂ ಈ ನೋಟಿಫಿಕೇಶನ್ ಎಫೆಕ್ಟ್ ಆಗಬಾರ್ದು. ಸದ್ಯಕ್ಕೆ ನೀವು ಲೈನ್ ಎಕ್ಸ್ಪ್ಯಾನ್ಷನು, ಓಪನಿಂಗ್ ಗಮನ ಕೊಡಿ, ಮೆಟ್ರೋ ಅವರಿಗೂ ನಿರ್ದೇಶನ ಕೊಡಿ. ನೀವು ಪ್ರಾಪರ್ಟಿ ಡೆವಲಪ್ಮೆಂಟು, ಬ್ರ್ಯಾಂಡಿಂಗು, ಈ ಸ್ಪೇಸ್ನ ಯುಟಿಲೈಸ್ ಮಾಡೋಕ್ಕೆ, ಮತ್ತು ಈ ಕಾರ್ಗೋ ಟ್ರೈನ್ಸ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ, ಮತ್ತೆ ಸ್ಪಾಟ್ ನಿಮ್ಮ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ದುಡ್ಡು ಗಳಿಸ್ಬೋದು. ಮತ್ತೆ ಹಳೆ ಏನು ಒಪ್ಪಂದಗಳಾಗಿದೆ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಎಫೆಕ್ಟ್ ತಗೊಂಬನ್ನಿ, ದುಡ್ಡು ಜಾಸ್ತಿ ಬರುತ್ತೆ. ನಮ್ಮ ಜನರನ್ನ, ಇದು ಲೈಫ್ ಲೈನ್ ಆಫ್ ಬ್ಯಾಂಗ್ಳೂರು. ದಯವಿಟ್ಟು ನಮ್ಮ ಸ್ಟೂಡೆಂಟ್ಸ್, ಕಾರ್ಮಿಕರು, ಅವರಿಗೆ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಸರ್, ನೋಡಿದ್ರಲ್ಲ ವೀಕ್ಷಕರೀಗ, ಒಂದು ವೇಳೆ ಮೆಟ್ರೋ ರೇಟ್ ಜಾಸ್ತಿ ಆದರೆ ಮತ್ತೆ ಅದು ಸಮಸ್ಯೆ ಆಗತ್ತೆ. ಅಂದರೆ ಸಾರ್ವಜನಿಕರ ಸಾರಿಗೆ ವ್ಯವಸ್ಥೆ ಇದೆಯಲ್ಲ, ಅದು ಸಾರ್ವಜನಿಕರ ಪರವಾಗಿ ಇರಬೇಕು, ಬಟ್ ಅದು ವ್ಯವಹಾರ ಆಗಬಾರ್ದು. ಸೊ ಜನಪರವಾಗಿ ಈ ರೀತಿಯ ಕೆಲಸವನ್ನು ಮಾಡಬೇಕಾಗತ್ತೆ. ಪಬ್ಲಿಕ್ಕಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕ ವ್ಯವಸ್ಥೆ ಇರುತ್ತೆ, ಏನು ಇತ್ತು ಅಂದರೆ ಸಾರಿಗೆ ಇಲಾಖೆ ಅಂತಲ್ಲ, ಬೇರೆ ಯಾವುದೇ ಇರಲಿ, ಗೌರ್ಮೆಂಟ್ ಅಂತ ಬಂದಾಗ ಜನಪರವಾಗಿರಬೇಕು. ಬಟ್ ಈ ರೀತಿಯಾಗಿ ವಿಪರೀತವಾಗಿ ದರ ಏರಿಕೆ ಮಾಡೋದು ಸರಿಯಲ್ಲ. ಸೊ ನಿಮಗೆ ಲಾಸ್ ಇದೆಯಾ, ಲಾಸ್ ಇದ್ದರೆ ಪರ್ಯಾಯ ವ್ಯವಸ್ಥೆಯಾಗಿ ಏನಾದರೂ ಮಾಡ್ಕೊಳ್ಳಿ, ಆದಾಯ ಬರೋ ಥರ ಮಾಡಿ, ಬಟ್ ಅದನ್ನು ಜನರ ಮೇಲೆ ಹಾಕಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.